ಎಲ್ಲ ವೈಷ್ಣವಿಯರಿಗೂ ಸ್ವಾಗತ ಸುಸ್ವಾಗತ. ಹಾಗೇನೆ ನನ್ನ ಒಂದು ಅನಂತ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ನಾವು ಇಂದಿನ ಒಂದು ಗೋಪಿಸೇನ ಕಾರ್ಯಕ್ರಮವನ್ನ ಮಂಗಳಾಚರಣೆಯಿಂದ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಂ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂ ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಒಂದು ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ನಾವು ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ವೈಷ್ಣವ ಕೀರ್ತನೆಯಿಂದ ಪ್ರಾರಂಭ ಮಾಡೋಣ. ವೈಷ್ಣವ ಕೀರ್ತನೆಯನ್ನ ಹೇಳಲು ಭಕ್ತಿನಿ ರಾಜೇಶ್ವರಿ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋಣ. ಮಾತಾಜಿಯವರು ಮೂಲತಃ ಚಿತ್ರದುರ್ಗದವರಾಗಿದ್ದು ಇವರು ಸಕ್ರಿಯವಾಗಿ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇವರು ಕೀರ್ತನೆಗಳನ್ನು ಸಹ ತುಂಬಾ ಚೆನ್ನಾಗಿ ಹಾಡ್ತಾರೆ. ದಾಸರ ಪದಗಳು ಭಕ್ತಿ ಗೀತೆಗಳನ್ನು ಸಹ ತುಂಬಾ ಚೆನ್ನಾಗಿ ಹಾಡ್ತಾರೆ. ಮತ್ತೆ ತುಂಬಾ ವಿನಮ್ರ ಭಕ್ತರಾಗಿದ್ದು ಹಸನ್ಮುಖರಾಗಿರ್ತಾರೆ. ಯಾವಾಗ್ಲೂ ಸಹ ಮಾತಾಜಿಯವರು ಯಾವಾಗ ಗೋಪಿ ಸೇನೆಗೆ ತಮ್ಮ ಒಂದು ಸೇವೆಯನ್ನ ಕೇಳಿದ್ರು ಸಹ ಆಯ್ತು ಅಂತ ಒಪ್ಕೊಳ್ತಾರೆ. ಮಾತಾಜಿ ಅವರು ಅಂತಹ ಒಂದು ಒಳ್ಳೆಯ ಹಂಬಲ್ ಡಿವೋಟಿ ಆಗಿದ್ದಾರೆ. ಹರೇ ಕೃಷ್ಣ ರಾಜೇಶ್ವರಿ ಮಾತಾಜಿ, ನಿಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಗೋಪಿ ಸೇನಾ ವತಿಯಿಂದ ನಾನು ಸ್ವಾಗತವನ್ನ ಕೋರುತ್ತೇನೆ. ಮಾತಾಜಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ಈಗ ವೈಷ್ಣವ ಭಜನೆ. ಸುಂದರ ಬಾಲ ಶಚೀದುಲಾಲ नाचत श्री हरि कीर्तन में. सुंदर बाला शची दुलाला नाचत श्री हरि कीर्तन में. बाले चंदन तिलक मनोहर बाले चंदन तिलक मनोहर अलका शोभे कपोलन में. सुंदर बाला शची दुलाला नाचत श्री हरि कीर्तन में. शिर जोड़ाओ दर्शी बाले वन पुल माला पर दोले. शिर जोड़ाओ दर्शी बाले वन पुल माला पर दोले. पहिरन पीत पतांबर शोभे नुपुर रुनुजुन चरणों में. सुंदर बाला शची दुलाला नाचत श्री हरि कीर्तन में.
राधा कृष्णा एक तनु है, राधा कृष्णा एक तनु है, निधुवन माजे बंसी बजाए, राधा कृष्णा, राधा कृष्णा एक तनु है, निधुवन माजे बंसी बजाए, विश्व रूप की प्रभु जी साई, आवत प्रकट ही नदिया में, सुंदर बाला शची दुलाला, नाचत श्री हरि कीर्तन में, कोई गायत है राधा कृष्ण नाम, कोई गायत है हरि गुण गान, कोई गायत है राधा कृष्ण नाम, कोई गायत है हरि गुण गान, मंगलतान मृदंग रसाला, बाजत कोई रंगन में, सुंदर बाला शची दुलाला, नाचत श्री हरि कीर्तन में, सुंदर बाला शची दुलाला, नाचत श्री हरि कीर्तन में, हरे कृष्णा कृष्ण कृष्ण हरे हरे, हरे रामा राम राम हरे हरे, हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्ण माताजी। ಹರೇ ಕೃಷ್ಣ ಮಾತಾಜಿ, ಹರೇ ಬೋಲ್. ತುಂಬಾ ಸುಂದರವಾಗಿ ಕೀರ್ತನೆಯನ್ನ ಹಾಡಿದ್ದೀರಿ ಮಾತಾಜಿ. ತಮಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಗೋಪಿ ಸೇನಾವತಿಯಿಂದ ಧನ್ಯವಾದಗಳನ್ನ ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಈಗ ನಾವು ಯಾವುದೇ ರೀತಿಯಾಗಿ ತಡ ಮಾಡ್ದೇನೆ ನಾವೆಲ್ಲರೂ ಸಹ ತುಂಬಾ ಕಾತುರದಿಂದ ಉತ್ಸಾಹದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮ ಇಂದಿನ ಪ್ರವಚನ. ಈ ಒಂದು ಪ್ರವಚನವನ್ನ ನೀಡ್ಲಿಕ್ಕೆ ಆದರಣೀಯ ಗೋಪಿಗಣ ಗೀತಾದೇವಿ ದಾಸಿ ಮಾತಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋಣ. ಮಾತಾಜಿಯವರು ಮೂಲತಃ ಮೈಸೂರಿನವರಾಗಿದ್ದಾರೆ. ಇವರು ಸುಮಾರು 30 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ದುಬೈ ಗ್ರೂಪ್ನ ಅಲ್ಲಿ ಒಂದು ಗೌರಾಂಗ ದೇಶ ಗ್ರೂಪ್ಗೆ ಮಾತಾಜಿಯವರು ಮತ್ತೆ ಪ್ರಭುಗಳು ಹಿಸ್ ಗ್ರೇಸ್ ಶ್ರೀರಂಗ ಪ್ರಭುಗಳು ಲೀಡರ್ ಆಗಿದ್ದಾರೆ. ಮಾತಾಜಿಯವರು ಒಂದು ಒಳ್ಳೆಯ ಗ್ರೂಪ್ ಅನ್ನು ಮಾಡಿ ಅಲ್ಲಿ ಎಷ್ಟೊಂದು ಸೇವೆಗಳನ್ನ ಮಾಡಿ ಅಲ್ಲಿ ತುಂಬಾ ಜನರನ್ನ ಭಕ್ತರನ್ನಾಗಿ ಸಹ ಮಾಡಿದ್ದಾರೆ ಮಾತಾಜಿಯವರು. ಮತ್ತೆ ಮಾತಾಜಿಯವರು ಮಾಯಾಪುರದ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ದೀಕ್ಷೆಗೆ ಸಂದರ್ಶನವನ್ನು ಸಹ ತೆಗೆದುಕೊಳ್ತಾರೆ. ಹಾಗನೆ ಮತ್ತೆ ಗುರುಕುಲಗಳಲ್ಲಿಯೂ ಸಹ ಅವರು ಒಂದು ತರಗತಿಗಳನ್ನ ನೀಡ್ತಾ ಇರ್ತಾರೆ. ಮತ್ತೆ ಪ್ರತ್ಯೇಕವಾಗಿ ಮಾತಾಜಿ ಸ್ಕೂಲ್ಗೂ ಸಹ ಮಾತಾಜಿಯವರು ತರಗತಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಮತ್ತೆ ಡ್ರಾಮಾಗೆ ಒಂದು ಸ್ಕ್ರಿಪ್ಟ್ ಅನ್ನ ಬರೀತಾರೆ, ಡ್ರಾಮಾಗಳನ್ನ ಮಾಡಿಸ್ತಾ ಇರ್ತಾರೆ ಮಾತಾಜಿಯವರು. ಮಾತಾಜಿಯವರು ಯಾವ ಸೇವೆಯಲ್ಲಿಲ್ಲ ಅಂತ ಕೇಳಿ ಅಲ್ವಾ, ಎಲ್ಲಾ ಸೇವೆಗಳಲ್ಲೂ ಸಹ ತುಂಬಾ ಚೆನ್ನಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ.
ಮತ್ತೆ ತಮ್ಮ ಒಂದು ತನು ಮನ ಧನ ಈ ಮೂರನ್ನು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಮಾತಾಜಿಯವರು ಕೊಡ್ತಾ ಇದ್ದಾರೆ. ಮಾತಾಜಿಯವರು ಮಾಡ್ತಾ ಇದ್ದಾರೆ ಸೇವೆ ಈ ರೀತಿಯಾಗಿ. ಹಾಗೇನೆ ಇಡೀ ಒಂದು ಕುಟುಂಬನೂ ಸಹ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದಾರೆ. ಅವರ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಮೃದಂಗವನ್ನ ಬಾರಿಸ್ತಾರೆ. ಮಗ ತೇಜೋ ಕೃಷ್ಣ ಅಂತೇಳಿ ದಟ್ಟಗಳಿಯ ಮೈಸೂರಿನ ಒಂದು ದಟ್ಟಗಳಿಯ ಒಂದು ಸೆಂಟರ್ ನಲ್ಲಿ ಅವರು ಕೀರ್ತನೆಯನ್ನ ಮತ್ತೆ ಮೃದಂಗವನ್ನ ಚೆನ್ನಾಗಿ ಎಲ್ಲದರಲ್ಲೂ ಸಹ ಚೆನ್ನಾಗಿ ಪಾಲ್ಗೊಳ್ತಾರೆ. ಮಕ್ಕಳನ್ನ ಒಂದು ಒಳ್ಳೆ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾತಾಜಿಯವರು ಬೆಳೆಸಿದ್ದಾರೆ. ಮತ್ತೆ ಮಾತಾಜಿಯವರು ಮತ್ತೆ ಪ್ರಭುಗಳು ಎಲ್ಲಾ ಸೇವೆಗಳಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಇವರು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಅವರಿಂದ ಅವರ ಶಿಷ್ಯರಾಗಿ ಹರಿನಾಮ ದೀಕ್ಷೆ ಮತ್ತು ಬ್ರಾಹ್ಮಣ ದೀಕ್ಷೆ ಎರಡನ್ನೂ ಸಹ ಪಡೆದಿದ್ದಾರೆ. ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರಾಗಿದ್ದು ಪ್ರವಚನವನ್ನು ಸಹ ತುಂಬಾ ಚೆನ್ನಾಗಿ ಎಲ್ಲರಿಗೂ ಸಹ ಮನ ಮುಟ್ಟುವಂತೆ ಹೇಳ್ತಾರೆ. ಮತ್ತೆ ಸದಾ ಹಸನ್ಮುಖರಾಗಿರ್ತಾರೆ. ಇವರು ಭೋಗವನ್ನು ಸಹ ಚೆನ್ನಾಗಿ ಮಾಡ್ತಾರೆ. ಕೀರ್ತನೆಯನ್ನು ಸಹ ಚೆನ್ನಾಗಿ ಹಾಡ್ತಾರೆ. ಹಾಗೇನೆ ಮೈಸೂರಿಗೆ ಮಾತಾಜಿಯವರು ಬಂದು ಒಂದ್ 3-4 ವರ್ಷಗಳಾಗಿದೆ. ದಟ್ಟಗಳಿಯ ಒಂದು ಇಸ್ಕಾನ್ ಸೆಂಟರ್ ನಲ್ಲಿ ತಮಗೆ ಆದಾಗೆಲ್ಲನೂ ಸಹ ಒಂದು ಸೇವೆಯನ್ನು ಸಹ ಮಾತಾಜಿಯವರು ಮಾಡ್ತಾ ಇರ್ತಾರೆ. ಹಾಗೇನೆ ನಮ್ಮ ಒಂದು ಗೋಪಿ ಸೇನಗೂ ಸಹ ಯಾವಾಗ ಕೇಳಿದ್ರು ಸಹ ತಮ್ಮ ಒಂದು ಬಿಜಿ ಶೆಡ್ಯೂಲ್ಡ್ ಅಲ್ಲಿ ಅಂತಂದ್ರೆ ತಮ್ಮ ಒಂದು ಅತ್ತೆ ಮಾವ ಅವರ ಒಂದು ಸೇವೆಯಲ್ಲಿ ಮಾತಾಜಿ ಅವರು ಬ್ಯುಸಿ ಆಗಿರ್ತಾರೆ. ಆದ್ರೂ ಸಹ ನಮಗಾಗಿ ತಮ್ಮ ಒಂದು ಸಮಯವನ್ನ ಮಾತಾಜಿ ಅವರು ಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ, ತಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ತಮ್ಮ ಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಬೆಮ್ಲಾಂಗಿ ಮಾತಾಜಿ. ನೀವು ಹೇಳಿದ್ದು ಯಾವಲಷ್ಟು ಸರಿ ಇಲ್ಲ. ಹೀಗೆಲ್ಲ ಹೇಳಿದ್ರೆ ನನ್ನನ್ನು ಕಮಿಟ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಅಸಹ್ಯವಾಗಿದೆ. ಇಷ್ಟೆಲ್ಲ ನಾನೇನು ಮಾಡ್ತಾ ಇಲ್ಲ. ಭಗವಂತನ ಪುಣ್ಯದಲ್ಲಿ ಏನೋ ನಿಮ್ಮ ಎಲ್ಲ ಭಕ್ತರ ಕೃಪೆಯಲ್ಲಿ ಏನೋ ಒಂದು ಸ್ವಲ್ಪ, ಅದು ಗುರು ಮಹಾರಾಜ ಕೃಪೆಯಿಂದ ಒಂದು ಸ್ವಲ್ಪ ಏನೋ ಗೊತ್ತಿದೆ. ಅದನ್ನು ನಾನು ರೆಗ್ಯುಲರ್ ಸತ್ಸಂಗಿ ಏನು ಅಲ್ವೇ ಅಲ್ಲ. ಬಟ್ ಆದರೆ ದಟ್ಟಗಳ್ಳಿ ಸೆಂಟ್ರಲ್ಲಿ ನಾನು ಯಾವತ್ತು ಹೋದರೂ ನಾನು ಯಾವ ಸೇವೆಯಲ್ಲಿ ನುಗ್ಗಿದ್ರೆ ಯಾರೂ ಏನೂ ಹೇಳೋದಿಲ್ಲ. ಸೊ ವೆರಿ ಫಾರ್ಚುನೇಟ್ ಅಂತ ಹೇಳಬೇಕು, ಅಷ್ಟೇ ನಾನು ಹೇಳೋದು. ಭಗವಂತನ ಪುಣ್ಯದಲ್ಲಿ ಯಾವತ್ತು ಹೋಗ್ತೀನೋ ಅವತ್ತು ನನಗೆ ಯಾವುದ್ರಲ್ಲಿ ನುಗ್ಗಿದ್ರು ಯಾರೂ ಏನೂ ಹೇಳೋದಿಲ್ಲ. ನಿಮ್ಮ ಪಾಡಿಗೆ ಮಾಡ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಸೊ ಭಕ್ತರ ಸಂಘದಿಂದ ನನಗೆ ಇದೆಲ್ಲ ಸಿಗುವ ಒಂದು ಪ್ರಯೋಜನವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಭಗವಂತ ಮತ್ತು ಭಕ್ತರ ಸಂಘದಲ್ಲೇ ನಾನು ಬೆಳೆದಿರೋದು. ಈಗ ಈ ಒಂದು 25 years ಆಫ್ ಇಸ್ಕಾನ್ ನಂದು. ಈ 25 ವರ್ಷನೂ ಹೇಳಬೇಕಾದ್ರೆ ಫಸ್ಟ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಅವರಿಂದನೇ ಈ ಕೃಷ್ಣ ಕಾನ್ಷಿಯಸ್ಸಿಗೆ ಬಂದಿದ್ದು. ಸೊ ಅವರಿದ್ದಿದ್ದರಿಂದ ನಾನು ಮದುವೆ ಆಗಿ ಅವ್ರ ಜೊತೆ ಜಾಯಿನ್ ಮಾಡಿದ್ದು. ಬಟ್ ಅವರ ಸಂಘದಲ್ಲಿ ನಾನು ಅಂದರೆ ಎಲ್ಲ ಕಲ್ತಿದ್ದೆಲ್ಲ ಆ ಭಕ್ತರಿಂದನೇ. ಮಕ್ಕಳಿಗೆ ಏನಾಗಲಿ ಎಲ್ಲ ನನ್ನ ಮಕ್ಕಳೆಲ್ಲ ನಾನು ಬೆಳೆಸಿದ್ದು ಅಂತ ಹೇಳಬೇಡಿ, ಎಲ್ಲ ಬಿಕಾಸ್ ಆಫ್ ಡಿವೋಟೀಸ್. ಎಲ್ಲ ಭಕ್ತರೆಲ್ಲ ಅವರ ಒಂದು ಸಂಘದಲ್ಲಿ ಇದ್ದಿದ್ದ ಫಲ ಅಂತ ಹೇಳ್ಬೋದು. ಇವರೆಲ್ಲ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದ್ದಾರೆ ಮಕ್ಕಳು. ನನಗೆ ಕೆಲವು ಟೈಮು ಮಕ್ಕಳಿಂದ ಕಲಿಯೋಷ್ಟು ಒಂದು ಕೆಲವುದೆಲ್ಲ ನೋಡಿದ್ರೆ ನಾನೇನೂ ಇಲ್ಲ ಅನಿಸುತ್ತೆ ಮಕ್ಕಳ ಮುಂದೆ. ಸೊ ಹಾಗಾಗಿ ಎಲ್ಲ ಭಗವಂತನ ಗುರು ಮತ್ತು ಭಕ್ತರ ಒಂದು ಕೃಪೆಯಿಂದ ಬಾಳ್ತಾ ಇದ್ದೀವಿ. ಏನೂ ಜಾಸ್ತಿ ಅಲ್ಲ, ಮಾತಾಜಿ ಹೇಳ್ದಂಗೆ ನಾನೇನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮಾತಾಜಿ ಇಷ್ಟೊಂದೆಲ್ಲ ಹೇಳಬೇಡಿ, ನಾನು ನಿಜವಾಗ್ಲೂ ಇದೆಲ್ಲ ಮಾಡ್ತಾ ಇಲ್ಲ. ಈಗ ತುಂಬ ಕಡಿಮೆ ಆಗೋಗಿದೆ ಸೇವೆಗಳು. ಆದರೆ ಸಂಘ ಅನ್ನೋದು ತುಂಬ ಮುಖ್ಯ ಅನ್ನೋದು ಈಗ ತುಂಬ ಚೆನ್ನಾಗಿ ನನಗೆ ತಿಳಿದೋಗಿದೆ. ಅದಿಲ್ಲದೆ ನಮ್ಮ ಬಾಳ್ಕೆಗೆ ಒಂದು ಅರ್ಥವಿಲ್ಲ ಅನಿಸುತ್ತೆ ಕೆಲವು ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ನಿಮ್ಮಿಂದ ಈಗ ಈ ಥರ ಒಂದು ಆಪರ್ಚುನಿಟಿ ಕೊಡೋದ್ರಿಂದ ನಾನು ಇನ್ನೂ ಡೀಪರಾಗಿ ಓದೋಕ್ಕೆ, ಭಗವಂತನ ಬಗ್ಗೆ ಜ್ಞಾನವನ್ನು ಪಡೆಯೋಕ್ಕೆ ಒಂದು ಆಪರ್ಚುನಿಟಿ ಆಗಿದೆ ನನಗೆ. ಸೊ ಈ ಒಂದು ಇದು ಕೊಟ್ಟಿದ್ದಕ್ಕೆ, ಕ್ಲಾಸ್ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ.
श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 ಹರೇ ಹರೇ. ಇವತ್ತು ನಾವು ಮಾರ್ಗಶೀರ್ಷ ಈ ತಿಂಗಳ ವಿಶೇಷವನ್ನು ನೋಡೋಣ. ಹರೇ ಕೃಷ್ಣ ಮಾತಾಜಿ, ಕ್ಯಾಮ್ರಾ ಆನ್ ಮಾಡಿ. ಕ್ಯಾಮ್ರಾ ಆನ್ ಆಗಿದೆ ಮಾತಾಜಿ. ಈಗ ಓಕೆ. ಸೊ ಮಾರ್ಗಶೀರ್ಷ ಇದು ಕೇವಲ ಕೃಷ್ಣನೇ ಕಾಲವಾಗಿ ನಮ್ಮ ಕ್ಯಾಲೆಂಡ್ರಲ್ಲಿ ಬಂದಂಗೆ. ಯಾಕೆ ಇದನ್ನ ಹಿಂಗೆ ಹೇಳ್ತಾರೆ ಅಂತಂದರೆ, ನಮ್ಮ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣನು ಜ್ಞಾನ, ತ್ಯಾಗ, ಭಕ್ತಿ, ಶರಣಾಗತಿ ಇದರೆಲ್ಲ ಬಗ್ಗೆನೂ ಮಾತಾಡಿದ್ದಾರೆ. ಆದರೆ ಒಮ್ಮೆ ಮಾತ್ರ ಅವರು ಆ ಕ್ಯಾಲೆಂಡ್ರನ್ನು ನೋಡ್ಕೊಂಡು ಅವ್ರು ಹೇಳಿದ್ದು ಏನು ಅಂದರೆ, ಅವ್ರೇನು ನಮಗೆ ತೋರಿಸಿದ್ದಾರೆ ಅಂದರೆ ಮಾಸಾನಾಂ ಮಾರ್ಗಶೀರ್ಷೋ ಅಹಂ ಅಂತ ಹೇಳ್ತಾ ಇದ್ದಾರೆ. ಮಾಸಾನಾಂ ಅಂದರೆ ತಿಂಗಳು, ಮಾರ್ಗಶೀರ್ಷೋ ಅಹಂ ಅಂದರೆ ನಾನು ಈ ತಿಂಗಳು ಮಾರ್ಗಶೀರ್ಷ ತಿಂಗಳೇ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೋಲ್ ಟೈಮ್, ಈ ತಿಂಗಳು, ಒಂದು ಪೀರಿಯಡ್, 1 ಮಂತ್ ಆಫ್ ಟೈಮ್ ಇದು ಫುಲ್ಲು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ನಾವು ಈ ಒಂದು ತಿಂಗಳು ಬಂದರೆ ಎಷ್ಟು ನಮಗೆಲ್ಲ ಫಾರ್ಚೂನ್ ಸಿಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋದನ್ನು ಇವತ್ತೇ ನಾನು ಗೊತ್ತಾಯಿತು, ನನಗೆ ಕ್ಲಾಸ್ ತಗೊಂಡಿದ್ದರಿಂದ. ಸೊ 10.35 ಶ್ಲೋಕದಲ್ಲಿ ಇದು ಬರೆದಿದೆ, ಮಾಸಾನ ಮಾರ್ಗಶೀರ್ಷೋ ಅಹಂ. 12 ತಿಂಗಳಿದೆ, ಅದರಲ್ಲಿ ಮಾರ್ಗಶೀರ್ಷ ತಿಂಗಳು ನಾನೇ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಎಲ್ಲದನ್ನು ನಾನು ಅಂತ ಹೇಳ್ತಾ ಇಲ್ಲ. ಭಗವಂತ ಏನ ಜನ್ಮಾಷ್ಟಮಿ ನಾನೇ ಅಂತ ಹೇಳ್ತಾ ಇದ್ದಾರಾ, ಏಕಾದಶಿ ನಾನೇ ಅಂತ ಹೇಳ್ತಿದ್ದಾರ? ಇಲ್ಲ, ಅವರು ಈ ಸಮಯವನ್ನು ತಗೊಂಡಿದ್ದಾರೆ. ಯಾಕೆ ಈ ಸಮಯ ಅಂತ ಭಗವಂತನೇ ಆ ಕಾಲ. ಯಾಕೆ ಅಂದರೆ ಭಗವಂತ ಕಾಲವನ್ನು ಇಲ್ಲಿ ಯಾಕೆ ಪ್ರತಿನಿಧಿಸ್ತಾ ಇದ್ದಾರೆ ಅಂದರೆ, ಕೇವಲ ಕಾಲವನ್ನು ಎಲ್ಲರನ್ನು ಕಾಲ ಮಾತ್ರ ಎಲ್ಲರನ್ನೂ ನಿಯಂತ್ರಿಸಬಹುದು. ನಾವು ಅದನ್ನು ನಿಯಂತ್ರಿಸೋದಕ್ಕಂತ ಆಗಲ್ಲ, ಅದು ಹೋಗ್ತಾ ಇರುತ್ತೆ. ಸೊ ಕಾಲವನ್ನು ಎಲ್ಲರೂ ಗೌರವಿಸುತ್ತಾರೆ, ಕಾಲದ ಮುಂದೆ ಎಲ್ಲರೂ ತಲೆಬಾಗಿಸ್ತಾರೆ. ಯಾಕಂದರೆ ಅದು ಹೋಗ್ತಾ ಇರುತ್ತೆ. ಕಾಲ ಯಾರಿಗೂ ಗೌರವಿಸಲ್ಲ, ಅದು ಪಾಡಿಗೆ ಬರುತ್ತೆ, ಅದು ಏನೇನು ಆ ಸಮಯದಲ್ಲಿ ಮಾಡಬೇಕು ಮಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಮ್ಟೈಮ್ಸ್ ನಾವು ಯೋಚನೆ ಮಾಡಿದ್ರೆ ಸಮಯವು ಎಲ್ಲರನ್ನೂ ಒಂಥರ ಹೆದರಿಕೆ, ಮನದಲ್ಲಿ ಒಂದು ಹೆದರಿಕೆನೂ ಬರುತ್ತೆ ನಮಗೆ. ಯಾಕೆಂದರೆ ಶ್ರೀಮಂತ ಆಗಲಿ, ಅವನ ಬಡವನೇ ಆಗಲಿ, ಅಥವಾ ಯುವಕನೇ ಆಗಲಿ, ಅಥವಾ ವೃದ್ಧನೇ ಆಗಲಿ, ಯಾರಾದರೂ ಸಹ ಕಾಲ ಎಲ್ರಿಗೂ ಬಂದೇ ಬರುತ್ತೆ. ಆದ್ದರಿಂದ ಕೃಷ್ಣನು ಕರುಣೆಯನ್ನು ತೋರಿಸಲು ಬಯಸಿದಾಗ, ಅಥವಾ ತನ್ನ ಶ್ರೇಷ್ಠತೆಯನ್ನು ತೋರಿಸಲು ಬಹಿರಂಗಪಡಿಸಲು ಬಯಸಿದಾಗ, ನಾನು ತುಂಬ ಬಲವಂತ, ನಾನು ತುಂಬ ಹಣವಂತ ಅಂತ ಹೇಳೋದಿಲ್ಲ. ಅವ್ರು ಹೇಳ್ತಿರೋದು ಇದರಲ್ಲೆಲ್ಲ ನಾನು ಇದ್ದೀನಿ, ನನ್ನನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ನಮಗೆ ಒಂದು ಹಿಂಟ್ ಕೊಡ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಅದನ್ನು ನಾವು ನೋಡಿ, ಅದನ್ನು ನಾವು ಎಷ್ಟು ಪ್ರಯೋಜನ ಪಟ್ಕೋಬೇಕೋ ಅದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು. ಆದ್ರಿಂದನೇ ಇದರಲ್ಲಿ ಹೇಳ್ತಾ ಇರೋದು ಮಾಸಾನ ಮಾರ್ಗಶೀರ್ಷೋ ಅಹಂ. ಎಲ್ಲ ತಿಂಗಳಲ್ಲೂ ಮಾರ್ಗಶೀರ್ಷ ನಾನು. ಸೊ ಅವನು ಸ್ಥಳ, ವಸ್ತು ಅಥವಾ ಶಕ್ತಿಯಾಗಿ ಬರುವುದಿಲ್ಲ, ಅವನು ಕಾಲವಾಗಿ ಬರುತ್ತಾ ಇದ್ದಾನೆ. ನಾವು ಕ್ಯಾಲೆಂಡರ್ ಎಲ್ಲ ನೋಡಿದಾಗ ಕೆಲವು ಟೈಮು, ಮೋಸ್ಟ್ ಆಫ್ ದ ಟೈಮ್ ಸ್ಯಾಲ್ರಿಗೆ ಡೇಟ್ ಆಯಿತು, ಅವನಿಗೆ ದುಡ್ಡು ಕೊಡಬೇಕು, ಈ ಡೇಟ್ಗೆ ಕೆಲಸದವ್ರಿಗೆ ಈ ಥರ ದುಡ್ಡು ಕೊಡಬೇಕು ಅವನಿಗೆ ಅಂತ ಒಂದು ಕಮಿಟ್ಮೆಂಟಲ್ಲಿ ನಾವು ಕೆಲವು ಟೈಮು ಕ್ಯಾಲೆಂಡರ್ನೆಲ್ಲ ನೋಡ್ತೀವಿ. ಆಮೇಲೆ ಈ ಹಬ್ಬ ಯಾವತ್ತು ಬರುತ್ತೆ, ಈ ಹಬ್ಬ ಇದೆಯಾ, ಆ ಹಬ್ಬ ಇದೆಯಾ ಅಂತ ನೋಡ್ತೀವಿ. ಬಟ್ ಕೃಷ್ಣನಿಗೆ ವಿಶೇಷವಾದ ಕರುಣಾಮಯ ದಿವಸ ಏನಾದರೂ ಇದೆಯಾ ಅಂದ್ಬಿಟ್ಟು ಹುಡುಕದೇ ಇಲ್ಲ ನಾವು ಕ್ಯಾಲೆಂಡ್ರಲ್ಲಿ. ಸೊ ಕಾಲ ಅಂದಮೇಲೆ ನಾವು ಎಲ್ಲದರಲ್ಲೂ
ಎಲ್ಲ ಊರ್ಮಿಳಾ ಮಾತಾಜಿ ಬಂದಿದ್ರಲ್ಲ ಒಂದೆರಡು ತಿಂಗಳ ಹಿಂದೆ, ಅವ್ರದ್ದು ಒಂದು ಲೆಕ್ಚರ್ ಕೇಳಿದ್ದೆ. ಆ ಲೆಕ್ಚರಲ್ಲಿ ಅವರು ಒಂದೊಂದು ನಮ್ಮ ಪ್ರಾಕ್ಟಿಕಲ್ ಆಗಿ ನಮ್ಮ ಮನೆಯಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋ, ಡೆಬಿಟ್ ಕಾರ್ಡ್ ಯೂಸ್ ಮಾಡೋ, ಏನೇನು ಯೂಸ್ ಮಾಡ್ತೀವೋ ಎಲ್ಲವನ್ನು ಭಗವಂತನ ಕೊಟ್ಟಿದ್ದು ಅನ್ನೋದನ್ನು ನಾವು ಮೈಂಡಲ್ಲಿ ಬರಬೇಕು ಅನ್ನೋ ಥರ ಒಂದು ಲೆಕ್ಚರ್ ತೆಗೆದಿದ್ದಾರೆ. ಒಂದೊಂದು ಇದನ್ನು ಹೆಂಗೆ ನಮಗೆ ಜ್ಞಾಪಕ ಬರಬೇಕು ಭಗವಂತನಿಗೆ ಅಂತ ಕನೆಕ್ಷನ್ ಕೊಟ್ಟಿದ್ದಾರೆ. ಅಂತಹ ಇದೆಲ್ಲ ನೋಡಬೇಕಾದ್ರೆ ಈ ಸಮಯವನ್ನು ಭಗವಂತ ಅಂತ ಹೋಲಿಸಿ ನಾವು ಭಗವಂತನಿಗೆ ಎಷ್ಟು ಮಾಡಬೇಕು, ಆಪರ್ಚುನಿಟಿ ಯೂಟಿಲೈಸ್ ಮಾಡಬೇಕು ಅಂತ ಈ ಮಾರ್ಗಶೀರ್ಷ ತಿಂಗಳಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರನ್ನೂ ಈ ಕಾಲದಿಂದ ನಿಯಂತ್ರಿಸಬಹುದು ಅಂತ ಕೃಷ್ಣ ಇದೊಂದು ಆಪರ್ಚುನಿಟಿ ನಮ್ಗೆ ಕೊಡ್ತಾನೆ. ಹೇಗೆ ದಾಮೋದರ ತಿಂಗಳು ಒಂದು ಸಲ ನಾವು ಭಗವಂತನಿಗೆ ಮಾಡಿದ್ರೆ 1000 ಸಲ ಮಾಡಿದ ಹಾಗೆ ಅಂತ ನಾವು ಹೇಳ್ತೀವೋ, ಅದೇ ರೀತಿಯಲ್ಲಿ ಮಾರ್ಗಶೀರ್ಷ ತಿಂಗಳು ನಮಗೆ ಒಂದು ಏನು ಹೇಳೋದು, ಒಂದು ಆಪರ್ಚುನಿಟಿಯನ್ನು ನಮಗೆ ಕೊಡ್ತಾ ಇದೆ. ಹೇಗೆ ಅಂದರೆ ಜೈಲ್ವಾಸಿಗಳು ಅವ್ರಿಗೆ ಏನಾದರೂ ಒಂದು ಸ್ಪೆಷಲ್ ಹಬ್ಬ ಅಥವಾ ನ್ಯೂ ಇಯರ್ ಆ ಥರ ಎಲ್ಲ ಬಂದಾಗ ತುಂಬ ಒಳ್ಳೆಯವರಾಗಿ ಜೈಲ್ವಾಸಿಗಳು ತುಂಬ ಚೆನ್ನಾಗಿ ಅವರು ಇದ್ದರೆ, ಅವರ ಒಂದು ಕಾಲ ದಟ್ ಈಸ್ ಈ ಒಂದು ಜೈಲಲ್ಲಿ ಅವ್ರಿಗೆ ಇಷ್ಟು ವರ್ಷ ಇರಬೇಕು ಅಂತ ಒಂದು ಕಮಿಟ್ಮೆಂಟ್ ಇದ್ದರೆ ಅದನ್ನು ಇವ್ರು ಚೆನ್ನಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಆ ಬಿಹೇವಿಯರ್ ನೋಡಿ ಆ ಜೈಲರು ಅವ್ರಿಗೆ ಅದನ್ನು ಪೀರಿಯಡ್ನ ಕಮ್ಮಿ ಮಾಡಿ ಬೇಗನೆ ಬಿಡುಗಡೆ ಮಾಡ್ತಾರೆ. ಅಂತಹ ಒಂದು ಆಪರ್ಚುನಿಟಿ ನಮಗೆ ಈ ಮಾರ್ಗಶೀರ್ಷ ತಿಂಗಳಲ್ಲಿ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸಮಯ ನಮಗೆ ಎಂದರೆ ಈ ಮಾಸದಲ್ಲಿ ಕೃಷ್ಣನು ಸಮಯದ ತಟಸ್ಥತೆಯನ್ನು ತೆಗೆದು ಹಾಕಿ, ನಾವು ತಟಸ್ಥ ಶಕ್ತಿ ಮಧ್ಯ ಇದ್ದೀವಿ, ಆ ಕಡೆ ಅಂತರಂಗ ಶಕ್ತಿ, ಈ ಕಡೆ ಬಹಿರಂಗ ಶಕ್ತಿ, ಯಾವ್ದು ಬೇಕೋ ಚೂಸ್ ಮಾಡ್ಬೋದು ಅಂತ ನಮ್ಗೆ ಕೊಟ್ಟಿದ್ರಿಂದ ನಮಗೆ ಯಾವುದು ಚೆನ್ನಾಗಿದೆಯೋ ಅದನ್ನು ಚೂಸ್ ಮಾಡ್ಕೊಂಡು ನಾವು ಸಂತೋಷವಾಗಿದ್ದೀವಿ. ನಾವು ಆ ಕಡೆ ಭಗವಂತನ ಹತ್ರ ಹೋಗೋದು ತುಂಬ ಕಡಿಮೆ ಆಗಿದೆ. ಈ ಕಡೆ ಮೆಟೀರಿಯಲ್ ವರ್ಲ್ಡಲ್ಲಿ ಆಕರ್ಷಣೆ ನಮಗೆ ಜಾಸ್ತಿ ಆಗಿರೋದ್ರಿಂದ ಈ ಕಡೆ ಬೇಗ ಬೀಳ್ತಿದ್ದೀವಿ. ಆದರೆ ಈ ತಿಂಗಳಲ್ಲಿ ಹೇಗೆ ಆ ಜೈಲರ್ ಕೊಟ್ಟನೋ ಅದೇ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾನಂತೆ ಭಗವಂತ. ನಮಗೆ ಭಗವಂತನ ಸೇವೆ ಮಾಡೋಕ್ಕೆ ನಮಗೆ ಅನುಕೂಲ, ಆಪರ್ಚುನಿಟೀಸ್ ಎಲ್ಲ ಜಾಸ್ತಿ ಕೊಡ್ತಾನಂತೆ. ಯಾಕೆ ಈ ತಿಂಗಳು ವಿಭಿನ್ನ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ನಾವು ಕೇಳಿದ್ದೀವಿ ಭಗವದ್ಗೀತೆ 11.32 ಅಲ್ಲಿ, ಕಾಲೋ ಅಸ್ಮಿ ಲೋಕಕಸ್ಯ ಕೃತ್ ಪ್ರವರ್ಧನಃ. ಏನು ಹೇಳ್ತಾರೆ? ಐ ಆಮ್ ದ ಟೈಮ್, ಐ ಆಮ್ ದ ಡಿಸ್ಟ್ರಾಯರ್ ಆಫ್ ದ ವರ್ಲ್ಡ್ಸ್. ಕಾಲ ನಾನೇ, ಲೋಕಗಳ ನಾಶಕನೂ ನಾನೇ. ನಾನು ಕಾಲ, ಜಗತ್ತಿನ ಮಹಾವಿನಾಶಕ, ಮತ್ತು ನಾನು ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಈ ಒಂದು ಲೈನ್ ಕೇಳಿದ ತಕ್ಷಣ ಅರ್ಜುನನ್ಗೆ ಹೆಂಗಿತ್ತು ಗೊತ್ತಾ? ಕೈ ಕಾಲೆಲ್ಲ ನಡ್ಗಕ್ಕೆ ಶುರುವಾಗೋಗಿತ್ತು. ಯಾಕೆ ಅಂದರೆ ಸಮಯ ಅನ್ನೋದನ್ನು ಹೇಳಿಬಿಟ್ರು. ಆ ಸಮಯ ಅಂದರೆ ನಾನೇ ಸಮಯ ಅಂದರು, ಓಕೆ ಸಮಯ, ಓಕೆ ಕಾಲ ಅಂತ. ನಾನೇ ಡೆತ್, ಸಾವು, ಅದನ್ನು ಹೇಳ್ತಾರೆ. ನಾನೇ ಎಲ್ಲನೂ ನಾಶನೂ ಪಡಿಸ್ತೀನಿ ಅಂತ ಹೇಳ್ತಾರೆ. ಭಗವಂತ ಇಷ್ಟೊಂದು ಮಹಾನ್ ಅಂತ ಅವನಿಗೆ ಒಂದೊಂದಾಗಿ ಭಗವಂತ ಭಗವದ್ಗೀತೆಯಲ್ಲಿ ಅವನಿಗೆ ಹೇಳ್ತಾ ಬರ್ತಾ ಇರಬೇಕಾದ್ರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಬೇಕಾದ್ರೆ ಗೊತ್ತಾಯಿತು. ಆವಾಗ ಅವನಿಗೆ ತಿಳಿತು. ಅವ್ರು ಭಗವಂತ ಹೇಳ್ತಾ ಇದ್ದಾನೆ, ನೀನು ಜಗಳ ಮಾಡ್ತೀಯೋ ಮಾಡಲ್ವೋ, ಯೋಧರ ಜೊತೆ ಏನು ಬೇಕಾದ್ರೂ ಮಾಡೋ, ಆದರೆ ಅವರೆಲ್ಲ ಸಾಯೋದಂತೂ ಖಂಡಿತ. ನೀನು ಕೇವಲ ಒಂದು ಸಾಧನೆ, ನಿನ್ನ ಒಂದು ಸಾಧನೆಯಾಗಿ ಇಟ್ಕೊಂಡು ಅವ್ರನ್ನೆಲ್ಲ ನಾನು ಕೊಲೆ ಮಾಡ್ತೀನಿ, ಬಟ್ ಅವ್ರದ್ದೆಲ್ಲ ಎಲ್ಲ ಸಾವೆಲ್ಲ ನಾನು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಮಯ ಅನ್ನೋದು ಬಂದ ತಕ್ಷಣ ಭಗವಂತ ಏನೇನು ಮಾಡಬೇಕೋ ಅದನ್ನು ಮಾಡೇ ಬಿಡ್ತಾರೆ. ಈವನ್ ರಾವಣ ಸೀತೆ ಹಿಂದಿರುಗಿಸಲು ಎಷ್ಟೋ ಸಲ ಮತ್ತೆ ರಾವಣ ತನ್ನನ್ನೇ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ, ಸರೆಂಡರ್ ಆಗ್ತಾನೆ ಅಂತ ಎಷ್ಟೋ ಆಪರ್ಚುನಿಟಿ ಭಗವಂತ ಕೊಟ್ಟ. ಬಟ್ ಆದರೂ ರಾವಣ ಒಂದೊಂದು ಸಲನೂ ಅದನ್ನು ರೆಫ್ಯೂಸ್ ಮಾಡ್ತಿದ್ದ. ಸೊ ಸಮಯ ಬಂದಾಗ, ಕಾಲ ಬಂದಾಗ ರಾಮನ ಬಾಣಕ್ಕೆ ಅವನು ಗುರಿಯಾದ. ಸೊ ಭಗವಂತ ಅನ್ನೋನು ಸೌಮ್ಯ ಆದರೂ ಕೂಡ ಅವನು ದುಷ್ಟನೂ ಆಗ್ತಾನೆ, ಮುಂದುವರೆದಾಗ ಅವನು ವಿನಾಶಕನೂ ಆಗ್ತಾನೆ. ಸೊ ಅದರಿಂದ ಈ ಕಾಲ ಹೇಗೆ ಡಿಫ್ರೆಂಟ್ ಒಂದೇ ಕಾಲ, ಆದರೆ ಅದನ್ನು ಡಿಫ್ರೆಂಟ್ ಮೂಡಲ್ಲಿ ಬೇರೆ ಬೇರೆ ರೀತಿಯಾದ ವಿಭಿನ್ನ ಮನಸ್ಥಿತಿಯಲ್ಲಿ ನಾವು ನೋಡ್ಬೋದು. ಅದನ್ನು ವಿನಾಶಕವಾಗೂ ನೋಡ್ಬೋದು. ಆ ಸಮಯವನ್ನು ಯಾರಿಗೂ ಕಾಲ ಅಂದರೆ
ಕಾಲ ಅನ್ನೋದು ಯಾರಿಗೂ ವೆಯ್ಟ್ ಮಾಡೋದಿಲ್ಲ. ಆ ಸಮಯ ಎಲ್ಲವೂ ಸಮ್ಟೈಮ್ಸ್ ಗುಣನೂ ಪಡಿಸುತ್ತೆ. ಸೊ ಆದ್ರಿಂದ ಒಂದು ಅನಾಲಜಿ ಪ್ರಭುಪಾದ್ ಬರ್ದಿರೋದು ಏನು ಅಂದರೆ, ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಆ ಎಲೆಕ್ಟ್ರಿಸಿಟಿ ಶಾಕ್ ಹೊಡೆದು ಸಾಯವನು ಇದ್ದಾನೆ. ಅದೇ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಎಷ್ಟೋ ಮಿಷಿನ್ಗಳು ಓಡಿ ಎಷ್ಟೋ ಪ್ರೊಡಕ್ಷನ್ ನಡೆಯುತ್ತೆ. ಅಥವಾ ನಮಗೆ ಈ ಹೆಲ್ತ್ ಇಶ್ಯೂಸ್ ಬಂದಾಗ ಈ ECG ಮಿಷಿನ್ ಅದು ಇದು ಎಲ್ಲ ನೋಡಿ ನಮಗೆ ನಮ್ಮ ಜೀವನವನ್ನು ರಕ್ಷಣೆಯೂ ಮಾಡುತ್ತೆ ಆ ಎಲೆಕ್ಟ್ರಿಸಿಟಿ. ಸೊ ಆದ್ದರಿಂದ ಅದೇ ರೀತಿಯಲ್ಲಿ ಈ ಕಾಲವು ನಮಗೆ ಸಾವುಗೂ ಕಾರಣವಾಗುತ್ತೆ, ಅದೇ ನಮ್ಮನ್ನ ಶುದ್ಧೀಕರಿಸಲು ಸಾಧ್ಯವಾಗತ್ತೆ. ಸೊ ಈ ಮಾರ್ಗಶೀರ್ಷ ಕಾಲವನ್ನು ನಾವು ಸದುಪಯೋಗ ಮಾಡಿಕೊಂಡು, ಭಗವಂತನು ಈ ಮಾರ್ಗಶೀರ್ಷದ ಕಾಲದಲ್ಲಿ ನಮ್ಮ ಹತ್ರ ತುಂಬಾ ಕರುಣಮಯವಾಗಿ ಇದಾನಂತೆ. ಅದು ಹೇಗೆ ಕರುಣಮಯವಾಗಿ ಅಂತೆ ಅದಕ್ಕೆ ಎಕ್ಸಾಂಪಲ್ ಹೋಲಿಸೋದು ಅಂಬರೀಷ ಮಹಾರಾಜನಿಗೆ. ಯಾಕೆ ಅಂತಂದ್ರೆ, ಭಕ್ತಿ ಅಂದ್ರೆ ಜಗತ್ತನ್ನ ತಿರಸ್ಕಾರ ಮಾಡಿಕೊಂಡು ನಾವು ಎಲ್ಲ ಬಿಟ್ಬಿಟ್ಟು ಜಗತ್ತನ್ನ ನಾವು ಬರೀ ಕಣ್ಣು ಮುಚ್ಕೊಂಡು ಕಾಡಲ್ಲಿ ಹೋಗಿ ಕೂತ್ಕೊಂಡು ಭಕ್ತಿ ಮಾಡೋದಲ್ಲ. ಭಕ್ತಿ ಅನ್ನೋದು ಏನು ಅಂದರೆ, ನಮ್ಮನ್ನೇ ಯಾವುದಾದ್ರೂ ಒಂದು ವಿಧದಲ್ಲಿ ಭಗವಂತನ ಸೇವೆಯಲ್ಲಿ ಏನಾದರೂ ಆಗ್ಬೋದು, ಅದು ಚಾಂಟಿಂಗೇ ಆಗ್ಬೋದು, ಇಲ್ಲ ಬೇರೆ ಏನಾದರೂ ರೀತಿಯ ಸೇವೆ ಆಗ್ಬೋದು, ನಮ್ಮನ್ನು ಎಂಗೇಜ್ ಮಾಡ್ಕೋಬೇಕು. ನಮ್ಮ ಮೈಂಡನ್ನ ಫ್ರೀಯಾಗಿ ಬಿಟ್ಬಿಡ್ಬಾರ್ದು. ಅದನ್ನು ಯಾವ ರೀತಿಯಲ್ಲಿ, ಹೆಂಗೆ ಅಂಬರೀಷ ಮಹಾರಾಜ 9 ನವವಿಧ ಭಕ್ತಿಯಲ್ಲಿ 9 ಮಾಡಿದವನು ಅವನು ಅಂಬರೀಷ ಮಹಾರಾಜ. 9.4.18 to 20 ಅದು ಶ್ರೀಮದ್ ಭಾಗವತಮಲ್ಲಿ ಅವ್ರದ್ದು ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ, ಸವೈ ಮನಃ ಕೃಷ್ಣ ಪದಾರವಿಂದ. ಏನು ಹೇಳ್ತಾ ಇದ್ದಾರೆ, ಅಂಬರೀಷ್ ಮಹಾರಾಜ ಮನಸ್ಸು ಏನು ಮಾಡ್ತಿತ್ತು, ಯಾವಾಗಲೂ ಅವನ ಮನಸ್ಸು ಕೃಷ್ಣನ ಪಾದಗಳಿಗೆ ಶರಣಾರವಿಂದವಾಗಿತ್ತು. ಅವನ ಪದಗಳೆಲ್ಲ ಭಗವಂತನನ್ನು ಹೆಮ್ಮೆ ಪಡಿಸಲು, ಅವನ ಮಾತುಗಳನ್ನು ನುಡಿಯಲು, ಅವನನ್ನು ಬಗ್ಗೆ ಪ್ರೇರಿತ ಮಾಡಿಸೋದು, ಇದನ್ನೇ ನುಡಿತಾ ಇತ್ತು ಅವನ ಪದಗಳೆಲ್ಲ. ಅವನ ಕೈಗಳಿಂದ ದೇವಸ್ಥಾನಗಳನ್ನು ಸ್ವಚ್ಛಪಡಿಸುತ್ತಿದ್ದ, ಅವನ ಕಿವಿಗಳಿಂದ ಭಾಗವತಮನ್ನು ಕೇಳ್ತಾ ಇದ್ದ, ಅವನ ಕಣ್ಗಳಿಂದ ಭಗವಂತನನ್ನು ಆ ಡೇಟಿ ಫಾರ್ಮಲ್ಲಿರೋ ಆ ಭಗವಂತನನ್ನು ದಿನನಿತ್ಯ ನೋಡ್ತಾ ಇದ್ದ, ನಾಲ್ಗೆಯಿಂದ ಇನ್ನೂ ಭಗವಂತನ ಪ್ರಸಾದವನ್ನು ಸೇವೆ ಮಾಡ್ತಿದ್ದ, ಏಕಾದಶಿಯ ವ್ರತವನ್ನು ಕೊಡ್ತಿದ್ದ, ಮಾತು ಹೇಗೆ ಆಡಬೇಕೋ ಅದಕ್ಕೆ ತಕ್ಕಂತೆ ಮಾತಾಡ್ತಿದ್ದ. ಸೊ ಹೀಗೆ ಒಂದೊಂದು ಇಂದ್ರಿಯ, ಪ್ರತಿಯೊಂದು ಇಂದ್ರಿಯವನ್ನು ಅವನು ಭಗವಂತನ ಸೇವೆಯಲ್ಲೇ ಕಾರ್ಯವಾಗಿ ನಿರಂತರನಾಗಿ ಇಟ್ಕೊಂಡಿದ್ದ. ಸೊ ಆದ್ದರಿಂದ ಅವನು ಏನು ಅಂದರೆ, ಮಾಯಾಗೆ ಯಾವ ಸ್ಥಾನವೂ ಅವನು ಖಾಲಿ ಬಿಟ್ಟಿರಲಿಲ್ಲ. ಎಲ್ಲ ಸೆನ್ಸಸ್ಸನ್ನು ಏನಾದರೂ ಒಂದು ರೀತಿಯಲ್ಲಿ ಎಂಗೇಜ್ ಮಾಡಿಬಿಡೋದು. ಅವನ ಕತೆ ನಿಮಗೆಲ್ಲ ಗೊತ್ತಿದೆ. ಏಕಾದಶಿಯ ದಿನ ಅವನು ವ್ರತ ಮಾಡ್ದ ಅಂಬರೀಷ್ ಮಹಾರಾಜ. ತುಂಬ ಸೀರಿಯಸ್ ಆಗಿ ವ್ರತ. ಯಾವತ್ತು ಏಕಾದಶಿ ವ್ರತ ಮಾಡಿದ್ರೆ ಮಾರನೇ ದಿನ ಸಮಯ ಕೊಟ್ಟಿರ್ತಾರೆ, ದ್ವಾದಶಿ ಬ್ರೇಕಿಂಗ್ ಟೈಮ್ ಅಂತ. ಆ ಸಮಯದಲ್ಲೇ ಬ್ರೇಕ್ ಮಾಡಬೇಕು. ಆ ಸಮಯದಲ್ಲಿ ಬ್ರೇಕ್ ಮಾಡದಿದ್ರೆ ಆ ಏಕಾದಶಿ ಇದ್ದಿದ್ದ ಫಲ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದುರ್ವಾಸ ಮುನಿ ಒಂದ್ಸಲ ಇವನು ಏಕಾದಶಿ ವ್ರತ ಹಿಂಗೆ ಮುಗಿಸ್ಬೇಕು, ದ್ವಾದಶಿಯಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಸಮಯ ಬಂದಾಗ, ಆ ಸಮಯದಲ್ಲಿ ದುರ್ವಾಸ ಮುನಿ ಒಳಗೆ ಬರ್ತಾರೆ. ಅವರು ಮಹಾ ಪವರ್ಫುಲ್ ಆದ ಯೋಗಿ ಅವರು. ಮತ್ತು ಅವ್ರು ಬಂದಾಗ ಅಂಬರೀಷ ಮಹಾರಾಜ ಅವ್ರನ್ನು ದ್ವಾದಶಿ ಬ್ರೇಕಿಂಗ್ಗೆ ಊಟಕ್ಕೆ ಕರೀತಾನೆ. ದುರ್ವಾಸ ಮುನಿ ಒಪ್ಕೋತಾರೆ, ಬಟ್ ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ನದಿ ತೀರಕ್ಕೆ ಹೊರಟೋಗ್ತಾರೆ. ಅಲ್ಲಿ ಹೋಗಿ ಸಮಯದ ಒಂದು ಜ್ಞಾನವೇ ಇಲ್ಲದೆ ಅವ್ರನ್ನ ಸ್ನಾನ ಮಾಡ್ಕೊಂಡಿದ್ರು. ದ್ವಾದಶಿಯ ಸಮಯ ಮುಗೀತಾ ಇತ್ತು. ಅವ್ರಿಗೆ ಅಂಬರೀಷ ಮಹಾರಾಜನಿಗೆ ಏನು ಮಾಡೋದಪ್ಪ, ನಾನು ಹೆಂಗೆ ತಿನ್ನೋದು, ಅವ್ರು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ, ಅವ್ರನ್ನ ಬಿಟ್ಟು ನಾನು ತಿಂದುಬಿಟ್ರೆ ಅಪರಾಧವಾಗತ್ತೆ. ಅತಿಥಿ ಅವರು, ಅವ್ರಿಗೆ ಮೊದಲು ನೋಡಬೇಕು, ನಾನು ತಿಂದರೆ ಅದು ಸರಿ ಹೋಗಲ್ಲ. ಅದು ದುರ್ವಾಸ ಮುನಿ ಅಂತ ಮಹಾಶ್ರೇಷ್ಠ ಮುನಿಗಳು ಬಂದಾಗ ಅವ್ರನ್ನ ಬಿಟ್ಟು ತಿನ್ನೋದ ಸರಿ ಅಲ್ವಲ್ಲ, ಹೇಗೆ ನಾನು ನಾನು ತಿಂದೇ ಇದ್ರೆ ಏಕಾದಶಿ ಇದ್ದು ಫಲವಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ, ಆ ಚರಣಾಮೃತದ ಒಂದು ತುತ್ತು, ಜಸ್ಟ್ ಒಂದು ಡ್ರಾಪ್ ಬಾಯಿಗೆ ಹಾಕೊಂಡ್ರೆ ತಿಂದಂಗೂ ಆಗಲ್ಲ. ಅವ್ರನ್ನು ಧರ್ಮ ಮತ್ತು ಭಕ್ತಿ ಎರಡನ್ನೂ ಗೌರವಿಸದಂತ ಆಗತ್ತೆ ಅಂದ್ಬಿಟ್ಟು ಒಂದು ಚೂರೇ ಚೂರು ಆ ಒಂದು ಚರಣಾಮೃತವನ್ನು ಬಾಯಿಗೆ ಹಾಕ್ಕೊಳಕ್ಕೆ ಹೋಗ್ತಾನೆ, ಬಾಯಿಗೆ ಹಾಕೋತಾನೆ. ಅಷ್ಟರೊಳಗೆ ದುರ್ವಾಸ ಮುನಿ ಅಲ್ಲಿ ಬಂದ್ಬಿಡ್ತಾರೆ. ಅವ್ರಿಗೆ ಇವನು ಬಾಯಿಗೆ ಹಾಕೊಳ್ಳೋದು ನೋಡಿ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. 9.4.36 ಇಂದ 45ವರೆಗೂ ಇದನ್ನು ನಾವು ನೋಡ್ಬೋದು. ದುರ್ವಾಸ ಮುನಿಯ ಕೋಪ
ಸೃಷ್ಟಿ ಅವನಿಗೆ ಅಷ್ಟೊಂದು ಫುಲ್ ಹೆಂಗೆ ಕೋಪ ಬಂತು ಅಂದರೆ ತನ್ನ ಕೂದಲಿಂದ ಎತ್ತು ಒಂದು ಕೂದಲನ್ನು ಕೆಳಗೆ ಹಾಕಿ ಅಲ್ಲಿಂದ ಒಂದು ರಾಕ್ಷಸನನ್ನು ಸೃಷ್ಟಿಸ್ತಾನೆ. ಆ ಸೃಷ್ಟಿಸಿದ ಆ ರಾಕ್ಷಸನನ್ನು ಇವನ ಹಿಂದೆ ಬಿಡ್ತಾನೆ. ಬಟ್ ಅಂಬರೀಷ್ ಮಹಾರಾಜ ಈ ಅಪಾಯ ಅವನ ಮುಂದೆ ಬಂದಿದೆಯಲ್ಲ, ಇದನ್ನು ನೋಡಿ ಅಂಬರೀಷ ಮಹಾರಾಜ ಏನು ಮಾಡ್ತಾನೆ, ಅವನ ಮೈಂಡ್ ಹೆಂಗಿರುತ್ತೆ? ನಮಗೆ ಈ ಥರ ಅಪಾಯ ಬಂದರೆ ನಮ್ಗೇನಿರುತ್ತೆ? ತಕ್ಷಣ ಟೆನ್ಷನ್ ಆಗೋಗ್ತೀವಿ. ಆದರೆ ಅಂಬರೀಷ ಮಹಾರಾಜನ ಮೈಂಡ್ ಸೆಟ್ ಹೆಂಗಿತ್ತು? ಅವನು ಗಾಬರಿ ಆದ್ನ, ಅವನು ವಾದಿಸ್ತಾ ಕೂತಿದ್ನ, ಇದು ತಪ್ಪು, ನೀವು ಮಾಡಿದ ಸರಿ ಇಲ್ಲ, ನಾನೇನು ಬಾಯಿಗೆ ಹಾಕ್ಕೊಂಡಿಲ್ಲ ಅಂತ ವಾದಿಸ್ತಾ ಇದ್ನ. ಭಗವಂತನ ಕರೆದ್ನ, ಇದ್ಯಾವುದೂ ಮಾಡಲಿಲ್ಲ. ಅವನು ಏನು ಮಾಡ್ತಿದ್ದ? ಮತ್ತೆ ತನ್ನ ಸೇವೆ, ಬಂದಿದ್ದವರ ಅತಿಥಿಯ ಸೇವೆ ಮತ್ತು ಭಗವಂತನ ಸೇವೆಯಲ್ಲಿ ತನ್ನ ಸಮಯವನ್ನು ಅವನು ಉಪಯೋಗಿಸ್ಕೊಂಡ. ಅವನಿಗೆ ಫ್ರೀ ಟೈಮೇ ಇಲ್ಲ. ಗಾಬರಿ ಆಗಕ್ಕೆ ಬಿಡುವೆ ಇಲ್ವಂತೆ ಅಂಬರೀಷ್ ಮಹಾರಾಜಕ್ಕೆ. ಏನಾದರೂ ಆಗಲಿ ಅಂದ್ಬಿಟ್ಟು ಅವನ ಪಾಡಿಗೆ ಅವನ ಸೇವೆ ಮುಂದೆ ಇನ್ನೂ ದ್ವಾದಶಿಯ ಸೇವೆಗಳು ಬಾಕಿ ಇದೆ ಅಂದ್ಬಿಟ್ಟು ಭಗವಂತನಿಗೆ ಅವನು ಸೇವೆ ಮಾಡೋಕ್ಕೆ ಶುರು ಮಾಡಿಕೊಂಡ. ಸೊ ರಕ್ಷಣೆಗೆ ಮಾತ್ರ ಅಂಬರೀಷ ಮಹಾರಾಜ ಭಗವಂತನನ್ನು ಕರೀತಾ ಇಲ್ಲ, ಅವನು ಕರೆದೇ ಇಲ್ಲ. ಭಗವಂತ ಎಷ್ಟು ಮಹಾನ್ ಅಂತ ಅಂದ್ಕೊಳ್ಳಿ, ನಾವು ಕರೆಯದೇ ಬೇಕಿಲ್ಲ. ಕೃಷ್ಣ ಸ್ವಯಂ ಅಂಬರೀಷ ಮಹಾರಾಜರ ರಕ್ಷಣೆ ಕೇಳದೇ ಇದ್ರೂ ಕೂಡ ಅವನು ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಅಲ್ಲಿ ಬಿಟ್ಬಿಡ್ತಾನೆ. ಅವನು ತನ್ನ ಭಕ್ತರನ್ನು ತನ್ನಲ್ಲಿ ಹೆಂಗಾದ್ರೂ ಲೀನವಾಗಿ ಅವನನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತಾರೆ. ಅವರನ್ನು ಹೆಂಗಾದ್ರೂ ಭಗವಂತ ಅವ್ರನ್ನ ಬಂದು ಕಾಪಾಡ್ತಾರೆ. ನಾವು ಅದನ್ನು ರಿಕ್ವೆಸ್ಟ್ ಮಾಡದೇ ಬೇಕಿಲ್ಲ. ಭಗವಂತನಿಗೆ ಗೊತ್ತು ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದನ್ನು. ಸೊ ಆದ್ದರಿಂದ ದುರ್ವಾಸ ಮುನಿ ಎಷ್ಟೇ ಅತೀಂದ್ರಿಯ ಶಕ್ತಿಗಳು ಹೊಂದಿದ್ರು ಅಂಬರೀಷ ಮಹಾರಾಜನಿಗೆ ಆ ಅತೀಂದ್ರಿಯ ಶಕ್ತಿಯನ್ನು ನೋಡಲು ಅಥವಾ ಅದನ್ನ ನಮಗೂ ಆ ಥರ ಶಕ್ತಿ ಬೇಕು ಅಂತ ಅನುಭವಿಸಲು ಅವನಿಗೆ ಬಿಡುವಿನ ಸಮಯವೇ ಇಲ್ಲ. ಅವನು ಕೃಷ್ಣನ ಸೇವೆಯಲ್ಲಿ ತುಂಬಾನೇ ಕಾರ್ಯನಿರತನವಾಗಿ ಮುಂದುವರಿಸ್ತಾ ಇರ್ತಾನೆ. ಸೊ ಇಲ್ಲಿ ನಮಗೆ ಭಾಗವತದಲ್ಲಿ ಶ್ಲೋಕದಲ್ಲಿ 9.4.63 ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಭಗವಂತ ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವದ್ವಿಜ ಸಾಧುಭಿರ್ ಗೃಹಸ್ಥ ಹೃದಯೋ ಭಕ್ತೇರ್ ಭಕ್ತ ಜನಪ್ರಿಯ. ಈ ಶ್ಲೋಕ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಇದನ್ನು ಅನುವಾದನ ಓದ್ತೀನಿ ನೋಡಿ. ಆ ಬ್ರಾಹ್ಮಣನಿಗೆ ದೇವೋತ್ತಮ ಪರಮಪುರುಷನು ಹೀಗೆಂದು ನುಡಿದನು, ನಾನು ಪೂರ್ಣವಾಗಿ ನನ್ನ ಭಕ್ತರ ಅಧೀನನು. ನೋಡಿ, ಭಗವಂತ ನಾನು ಭಕ್ತನ ಅಧೀನ ಅಂದ್ಬಿಟ್ಟ. ನಿಜವಾಗಿ ನಾನು ಸ್ವತಂತ್ರನೇ ಅಲ್ಲ. ನನ್ನ ಭಕ್ತರು ಐಹಿಕ ಅಪೇಕ್ಷೆಗಳಿಂದ ಮುಕ್ತರಾದವರಾದ ಕಾರಣ. ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ ಭಗವಂತ ನಮ್ಮ ಮೇಲೆ. ನಾವು ಭಕ್ತರಾದರೆ ನಾವು ಯಾವುದು ಐಹಿಕೆ ಯಾವ ಇಂಟ್ರೆಸ್ಟು ಇರೋದಿಲ್ಲ ಅಂತ. ಸೊ ಅದನ್ನು ನಾವೇ ಕಾಪಾಡಬೇಕು ಅನ್ನೋದು ಇದರಿಂದ ಗೊತ್ತಾಗತ್ತೆ. ನಾವು ಅವರ ಹೃದಯದಲ್ಲಿ ವಾಸಿಸುವೆನು. ಸೊ ಭಗವಂತ ಬಂದು ನಿಜವಾಗ್ಲೂ ಸ್ವತಃ ನಮ್ಮ ಹೃದಯದಲ್ಲಿ ವಾಸವಾಗ್ತಾನೆ. ನನ್ನ ಭಕ್ತರೂ ಕೂಡ ನನಗೆ ಅತ್ಯಂತ ಪ್ರಿಯವಾದವರು ಅಂದ ಮೇಲೆ ಭಕ್ತರ ಮಾತೇನು? ಭಕ್ತರೂ ಅವ್ರಿಗೆ ತುಂಬಾ ಪ್ರಿಯ. ಸೊ ಭಕ್ತರನ್ನ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಭಗವಂತ ಅನ್ನೋದನ್ನ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದೆ. ಭಾವಾರ್ಥದಲ್ಲೂ ತುಂಬಾ ಚೆನ್ನಾಗಿದೆ. ಬ್ರಹ್ಮ ಶಿವ ಇವರನ್ನು ಸೇರಿದಂತೆ ಈ ಬ್ರಹ್ಮಾಂಡದ ಎಲ್ಲಾ ಘನವಾದ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನ ಅಧೀನರಾಗಿದ್ದಾರೆ. ಒಂದು ಬ್ರಹ್ಮನಿಂದ ಹಿಡಿದು ಒಂದು ಚಿಕ್ಕ ಸೋಲ್ವರೆಗೂ ಎಲ್ಲ ಒಂದು ಇರುವೆವರೆಗೂ ಭಗವಂತನಿಗೆ ಅಧೀನ. ಆದರೆ ದೇವೋತ್ತಮ ಪರಮಪುರುಷನು ಭಕ್ತರ ಅಧೀನನಾಗಿದ್ದಾನೆ. ಇದು ಏಕೆಂದರೆ ಭಕ್ತನು ಅನ್ಯಾಭಿಲಾಷಿತ ಶೂನ್ಯ. ಸೊ ಯಾವ ಆಸೆನೂ ಪಡೆಯೋದಿಲ್ಲ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಸೊ ಭಕ್ತರು ಹೆಂಗಿರ್ಬೇಕು? ಏನೇನು ಮಾಡ್ತಾರೋ ಎಲ್ಲ ಭಗವಂತನಿಗೆ ಅನುಕೂಲವಾಗಿರುವಂತೆ ನಾವು ಮಾಡಬೇಕು. ಬೇರೆ ಯಾವ ಮಾತು ನಾವು ನುಡಿಬಾರ್ದು ಅಂತ ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಭಕ್ತರು ಹಂಗಿರ್ತಾರಂತೆ. ಅನ್ಯಾಭಿಲಾಷಿತ ಶೂನ್ಯಂ, ಬೇರೆಯ ಮಾತುಗಳನ್ನು ಹೇಳಬಹುದಾದರೆ ಭಕ್ತನ ಹೃದಯದಲ್ಲಿ
ನಮ್ಮಲ್ಲಿ ಐಹಿಕ ಅಪೇಕ್ಷೆಗಳೇ ಇಲ್ಲ. ಸದಾ ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸುತ್ತಿರಬೇಕು ಎನ್ನುವುದು ಹಾಗೂ ಅತ್ಯುತ್ತಮವಾದ ಬಗೆಯಲ್ಲಿ ಅವನ ಸೇವೆಯನ್ನು ಮಾಡಬೇಕು ಎನ್ನುವುದು ತಿಳಿಯುವುದು ಅವನ ಒಂದೇ ಅಪೇಕ್ಷೆಯಾಗಿತ್ತು. ಸೊ ಅವನ ಒಂದೇ ಅಪೇಕ್ಷೆ ಇದೊಂದೇ, ಸೇವೆ, ಭಕ್ತನ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಈ ದಿವ್ಯ ಅರ್ಹತೆಯಿಂದಾಗಿ ಭಗವಂತನು ಭಕ್ತರಿಗೆ ಅತೀವ ಶುಭಕರಣನಾಗಿದ್ದಾನೆ. ಬರೀ ಭಕ್ತರಿಗೆ ಮಾತ್ರ ಹಾಗಲ್ಲ, ಭಕ್ತರಿಗೂ ಶುಭಕರನಾಗಿದ್ದಾನೆ. ಭಕ್ತರಿಗೆ ಮಾತ್ರ ಅಲ್ಲ, ಅವರ ಭಕ್ತರಾಗಿದ್ದವ್ರಿಗೆ ನಾವು ಸೇವೆ ಮಾಡಿದ್ರೆ ಭಕ್ತರಿಗೂ ಅವರು ತುಂಬ ಅಧೀನನಾಗಿದ್ದಾನೆ. ಸೊ ಶ್ರೀಲ ನರೋತ್ತಮ ದಾಸ ಠಾಕೂರು ಚಾಡಿಯ ವೈಷ್ಣವ ಸೇವಾ ನಿಸ್ತಾರ ಛಾಯೇಛೆ ಕೇಬಾ ಅಂತ ಒಂದು ಹಾಡು ಬರೆದಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಕ್ತನಾಗದೆ ವ್ಯಕ್ತಿಯು ಪ್ರಾಪಂಚಿಕ ಬಂಧನಗಳಿಂದ ಮುಕ್ತನಾಗಲಾರೆ. ನೀನು ಭಕ್ತನಾಗಲೇಬೇಕು. ಈ ಒಂದು ಲೈಫ್ ಸರ್ಕಲ್ ಬರ್ತ್ ಅಂಡ್ ಡೆತ್, ಜನ್ಮ ಮತ್ತು ಮರಣದ ಈ ಚಕ್ರದಿಂದ ಬಿಡುವಾಗಬೇಕಾದ್ರೆ ಭಕ್ತನಾಗಲೇಬೇಕು. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಗೋಪಿ ಬೃಹತ ಪದಕಮಲಯೋರ್ ದಾಸಾನುದಾಸ ಎಂದು ಗುರುತಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ನಾವು ಬರೀ ಡೈರೆಕ್ಟ್ ಆಗಿ ಕೃಷ್ಣನ್ನೇ ಸೇವೆ ಮಾಡಬೇಕು ಅಂತಲ್ಲ, ಕೃಷ್ಣನ ಡೈರೆಕ್ಟ್ ಸರ್ವೆಂಟ್ ಸೇವಕನಾಗಿ ನಾವು ಇರೋದು ಆಸೆ ಪಡೋದಲ್ಲ, ಆ ಕೃಷ್ಣನ ಸೇವಕನಾಗಬೇಕು ಅಂತ ನಮ್ಮ ಹೃದಯದಲ್ಲಿ ನಾವು ಆಸೆ ಬರ್ಕೋಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ಸು ಚೈತನ್ಯ ಮಹಾಪ್ರಭುಗಳು ಕೊಡ್ತಾ ಇದ್ದಾರೆ. ಸೊ ಇಂತಹ ಒಂದು ಭಕ್ತ ಅವನ ಕ್ವಾಲಿಟೀಸು ಹೆಂಗಿರಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದನ್ನು ನಾವು ಈ ಅಂಬರೀಷ ಮಹಾರಾಜ ಹೆಂಗೆ ತನ್ನ ಇಂದ್ರಿಯಗಳನ್ನೆಲ್ಲ ಯೂಸ್ ಮಾಡಿಕೊಂಡ್ರು ಅಂತ ನೋಡಿ. ದುರ್ವಾಸ ಮುನಿ ಆ ಕೋಪ ಬಂದಾಗಲೂ ಕೂಡ ಕೃಷ್ಣ ಏನು ಹೇಳ್ತಾನೆ, ನನ್ನ ಭಕ್ತರು ನನ್ನ ನಿಯಂತ್ರಣದಲ್ಲಿದ್ದಾರೆ ಅಂತ. ಕೇವಲ ಒಂದು ಉಪವಾಸ, ಒಂದು ಇದೆಲ್ಲ ಇದ್ರೆ ಮಾತ್ರ ನಮಗೆ ಲೈಫಲ್ಲಿ ಗೆಲುವು ಎಲ್ಲ ಸಿಗೋದಿಲ್ಲ. ಪ್ರತಿಯೊಂದು ಇಂದ್ರಿಯವನ್ನು ಕೃಷ್ಣನಲ್ಲಿ ಸೇವೆಗೆ ತೊಡಗಿಸ್ಕೊಂಡ್ರೆ ಮಾತ್ರ ನಮಗೆ ಗೆಲುವು ಸಿಗದು ಅಂತ ಕೃಷ್ಣ ಸ್ವಯಂ ನಮ್ಗೆ ಹೇಳ್ತಾ ಇದ್ದಾನೆ. ಸೊ ಅದರಿಂದ ಈ ಮಾರ್ಗಶೀರ್ಷ ತಿಂಗಳು ತುಂಬಾನೇ ಪವರ್ಫುಲ್. ಇದಕ್ಕಾಗೆ ಭಗವಂತ ಇಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡ್ತಾನಂತೆ, ಎಂಗೇಜ್ ಮಾಡ್ತಾನಂತೆ. ಇದಕ್ಕಾಗಿ ಮಾರ್ಗಶೀರ್ಷ ಶಕ್ತಿಶಾಲಿಯಾದ ಪ್ರಕೃತಿ, ಈ ಪೂರ್ಣವಾಗಿ ನಮಗೆ ಪ್ರಕೃತಿ, ದಿಸ್ ಎನ್ವೈರನ್ಮೆಂಟ್ ನಮಗೆ ಭಗವಂತನ ಸೇವೆ ಮಾಡಕ್ಕೆ ನಮಗೆ ಒದಗಿಸ್ತಂತೆ. ನಮ್ಮಲ್ಲಿ ಯಾವ ಇಂದ್ರಿಯ, ಫಸ್ಟ್ ನಮಗೆ ನಾವು ಕ್ವೆಶ್ಚನ್ ಮಾಡ್ಕೋಬೇಕು ಇದನ್ನ ನೋಡಿದ್ರೆ, ಯಾವ ಇಂದ್ರಿಯ ನಮಗೆ ತುಂಬ ತೊಂದರೆ ಕೊಡುತ್ತೆ ಅಂತ. ಆ ಒಂದು ಇಂದ್ರಿಯನ್ನ ತುಂಬ ಕೇರ್ಫುಲ್ಲಾಗಿ ನಾವು ಗಮನ ನೋಡಿಕೊಂಡು, ಈಗ ಬಾಯಿಂದ ಏನಾದರೂ ಅವಾಗ ಏನಾದರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀವ, ಅದನ್ನು ನಾವು ಮೊದಲು ಕಂಟ್ರೋಲ್ ಮಾಡೋಕ್ಕೆ ನೋಡಬೇಕು. ಅದನ್ನು ಹೇಗೆ ಡೈವರ್ಟ್ ಮಾಡೋದು, ಭಗವಂತನ ಬಗ್ಗೆ ಮಾತಾಡೋದು. ಸೊ ಯಾವ ಇಂದ್ರಿಯ ನಮಗೆ ತೊಂದರೆ ಕೊಡುತ್ತೆ ಅಂತ ದಿನನಿತ್ಯ ನಾವು ಅಬ್ಸರ್ವ್ ಮಾಡಿ ಅದನ್ನು ಚೇಂಜ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಂಬರೀಷ ಮಹಾರಾಜರು ಇಂದ್ರಿಯಗಳನ್ನು ಹಿಂಸಿಸಲಿಲ್ಲ, ಅವರು ಅವುಗಳನ್ನು ಬಳಸಿಕೊಂಡ್ರು, ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡ್ರು. ಅದೇ ಪರೀಕ್ಷಿತ್ ಮಹಾರಾಜನ ಎಕ್ಸಾಂಪಲ್ ತಗೊಂಡ್ರು. ಆ ಸಮಯ ಅಂತ ನಾವು ಹೇಳಿದಾಗ ಅವನಿಗೆ 7 ದಿನಗಳ ಸಮಯ ಸಿಕ್ಕಿತ್ತು ಸಾವಿಗೆ ಮುಂಚೆ. ಆದರೆ ಆ 7 ದಿನಗಳ ಆ ಸಮಯವನ್ನು ಅವನು ಶತ್ರುವಾಗಿ ನೋಡಲಿಲ್ಲ, ಆದರೆ ಅದನ್ನು ಭಾಗವತವನ್ನು ಕೇಳುವುದ ಮೂಲಕ ಆ ಕಾಲವನ್ನು ಅವನಿಗೆ ವಿಮೋಚನಕ್ಕಾಗಿ ಅವನು ಸದುಪಯೋಗ ಮಾಡಿಕೊಂಡ. ಸೊ ಅದರಿಂದ ಸಮಯ ಅನ್ನೋದು ನಮ್ಮನ್ನ ಬಂಧಿಸುವುದಿಲ್ಲ, ಆದರೆ ನಮ್ಮ ಪ್ರಜ್ಞೆಯನ್ನು ನಾವು ಹೇಗೆ ಆ ಸಮಯದಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಸೊ ಇದೆಲ್ಲ ಈ ಮಾರ್ಗಶೀರ್ಷ ತಿಂಗಳಲ್ಲಿ ಇಡೀ ಸೃಷ್ಟಿ ಈ ಸಾತ್ವಿಕ ಗುಣದಲ್ಲಿ ಇರತ್ತಂತೆ. ಯಾಕೆ ಈ ಮಾರ್ಗಶೀರ್ಷದಲ್ಲಿ ಬೆಳಗ್ಗೆ ಮಾಡ್ತಾರೆ ಅಂದರೆ, ಮಾರ್ಗಶೀರ್ಷ ಅದರದ್ದು ಏನು ಹೇಳೋದು, ಸೆಂಟಿಮೆಂಟ್ ಅಲ್ಲ, ಇದು ಒಂದು ವಿಶ್ವ ವಿಜ್ಞಾನ.
ಕಾಸ್ಮಾಲಜಿ ಅದನ್ನು ನೋಡಿದ್ರೆ ಸೂರ್ಯ ಇದಾನಲ್ಲ, ಅದು ಒಂದು ಅನುಕೂಲವಾದ ಒಂದು ಸ್ಥಳದಲ್ಲಿ ಬಂದು ಆ ಸಮಯದಲ್ಲಿ ನಿಂತ್ಕೊಳ್ಳುತ್ತಂತೆ. ಸೊ ಅದು ಅನುಕೂಲವಾದ ಒಂದು ಸ್ಥಳದಲ್ಲಿ ಬಂದು ಪ್ರವೇಶ ಮಾಡಿದಾಗ ರಾತ್ರಿಯ ಹೊತ್ತು ತುಂಬ ದೀರ್ಘವಾಗಿರುತ್ತೆ, ಲಾಂಗ್ ಆಗಿರುತ್ತೆ. ಮನಸ್ಸು ಆಟೋಮೆಟಿಕ್ ಆಗಿ ನಾವೇನು ಫೋರ್ಸ್ ಮಾಡೋದೇ ಬೇಕಿಲ್ಲ, ಸೆಲ್ಫ್ ಎಕ್ಸಾಮಿನ್ ಮಾಡಿಕೊಂಡ್ರೆ ಸಾಕು. ಆಟೋಮೆಟಿಕ್ ಆಗಿ ನಮಗೆ ಭಗವಂತನ ಮೇಲೆ ಒಂದು ಒಂದು ಸ್ಲೈಟ್ ಒಂದು ಎಕ್ಸ್ಟ್ರಾ ಸೇವೆ ಮಾಡ್ತಿಕ್ಕಿಂತನೂ ಜಾಸ್ತಿ ಮಾಡ್ತೀವಿ. ನಾವು ನೋಡಬೇಕಾದ್ರೆ ಮಾರ್ಗಶೀರ್ಷ ಬಂತು ಅಂದರೆ ಬೆಳಗಿನ ಜಾವ ಬೇಗ ಹೇಳ್ತೀವಿ, ಯಾರು ನಮ್ಮನ್ನು ಫೋರ್ಸ್ ಮಾಡಬೇಕಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ ಬೆಳಗಿನ ಜಾವ, ಒಂದು ತಿಂಗಳು ಇಡೀ ಯಾವ ದೇವಸ್ಥಾನಕ್ಕೆ ಹೋದರೂ 5 ಗಂಟೆಗೆ ಅಲ್ಲಿ ಆರತಿ ಎಲ್ಲ ಶುರು. ಸೊ ನಾವು ಹೆಂಗಾದರೂ ಅಟ್ಲೀಸ್ಟ್ ಒಂದು ದಿನಾನಾದರೂ ಹೋಗಬೇಕು ಅಂತ ಖಂಡಿತ ನಾವು ಟ್ರೈ ಮಾಡ್ತೀವಿ. ಸೊ ಅಂತಹ ಒಂದು ಆಟೋಮೆಟಿಕ್ ಒಂದು ಭಾವನೆ ಈ ಸೂರ್ಯದ ಒಂದು ಆ ಸ್ಥಾನದಲ್ಲಿ ಬಂದು ನಿಂತಾಗ ಅದು ಆ ಒಂದು ತಿಂಗಳಲ್ಲಿ ನಮಗೆ ಆ ಒಂದು ಭಗವಂತನಿಗೆ ಸೇವೆ ಮಾಡುವ ಒಂದು ಇಚ್ಛೆ ಸ್ವಲ್ಪ ಜಾಸ್ತಿ ಇರುತ್ತಂತೆ, ಆಟೋಮೆಟಿಕ್ಕಾಗಿ ಬರುತ್ತಂತೆ. ಸೊ ಎಲ್ಲ ತುಂಬ ಸ್ಲೋ ಆಗಿರುತ್ತೆ, ಆ ನೇಚರ್ ಎಲ್ಲ ತುಂಬ ಸ್ಲೋ. ಯಾಕಂದರೆ ತುಂಬ ಬೆಳಕಿರೋದಿಲ್ಲ, ದಟ್ ಈಸ್ ಸೂರ್ಯನ ಕಿರಣ ಜಾಸ್ತಿ ಇರೋದಿಲ್ಲ, ಬಿಸಿಲು ಇರೋದಿಲ್ಲ. ಸೊ ತುಂಬ ಸ್ಲೋವಾಗಿ ನಿಧಾನವಾಗಿ ದಿನಕ್ಕೆ ಹೋಗುತ್ತೆ. ಇದನ್ನು ಏನು ಹೇಳ್ತಾರೆ ಅಂದರೆ ಭಾಗವತದ ಪ್ರಿನ್ಸಿಪಲಲ್ಲಿ ಇದು ಸಾತ್ವಿಕ ಗುಣವನ್ನು ಜಾಸ್ತಿ ಮಾಡುತ್ತಂತೆ. ಆದ್ದರಿಂದ ನಮಗೆ ಸ್ಪಾಂಟೇನಿಯಸ್ ಆಗಿ ಅಂದರೆ ಸ್ವಯಂ ಪ್ರೇರಿತರಾಗಿ ನಾವೇ ಭಕ್ತಿಯಲ್ಲಿ ಜಾಸ್ತಿ ಲೀನರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪುರಾಣದಲ್ಲಿ ಇದನ್ನು ಹೋಲಿಸ್ತಾ ಇದ್ದಾರೆ, ನಮ್ಮ ನೈಮಿಷಾರಣ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಯಾಕೆ ಅಂದರೆ ಮುಂಚೆ ಆಗಿನ ಕಾಲದಲ್ಲಿ ಎಲ್ಲ ಋಷಿಗಳೆಲ್ಲ ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು, ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ಯಜ್ಞ ಮಾಡಿದ್ರು, ನೈಮಿಷಾರಣ್ಯದಲ್ಲೇ ಎಲ್ಲ ಆರಿಸ್ಕೊಂಡು ಅಲ್ಲೇ ಭಾಗವತ ಹೇಳಿದ್ರು. ಯಾಕೆ ಈ ನೈಮಿಷಾರಣ್ಯ ಅಲ್ಲಿ ಯಾಕೆ ಅಲ್ಲಿ ಹೋದರು ಅಂದರೆ ಆ ಒಂದು ಎನ್ವೈರನ್ಮೆಂಟ್ ಇತ್ತಲ್ಲ ನೈಮಿಷಾರಣ್ಯ, ಆ ಒಂದು ಸ್ಥಳ ಅಲ್ಲಿ ತುಂಬ ಸಮಯ ಸ್ಲೋವಾಗಿ ಹೋಗ್ತಿತ್ತಂತೆ. ಅಲ್ಲಿ ನಮ್ಮ ಒಳಗಿರುವ ಆ ರಜೋಗುಣ ಕಡಿಮೆ ಆಗ್ತಾಯಿತ್ತು, ಆಸೆ ಎಲ್ಲ ತುಂಬ ಕಡಿಮೆ ಆಗ್ತಾಯಿತ್ತು. ಅದು ವರಾಹ ಪುರಾಣದಲ್ಲಿ ನೈಮಿಷಾರಣ್ಯದ ಬಗ್ಗೆ ಏನು ಹೇಳಿದೆ ಅಂದರೆ ತುಂಬ ಆ ಒಂದು ಸ್ಥಳ ಸ್ಯಾಕ್ರಿಫೈಸ್, ದಟ್ ಈಸ್ ಯಜ್ಞವೆಲ್ಲ ಮಾಡೋಕ್ಕೆ ಅದೊಂದು ತುಂಬ ಯೋಗ್ಯವಾದ ಸ್ಥಳ. ಯಾಕೆ ಅಂದರೆ ಅಲ್ಲಿ ರಾಕ್ಷಸರೆಲ್ಲ ಬರೋದಿಲ್ವಂತೆ. ಯೂಶ್ವಲಿ ಆಗಿನ ಕಾಲದಲ್ಲಿ ಯಜ್ಞ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾರೆ, ಅದನ್ನು ತಡೆ ಮಾಡೋಕ್ಕೆ ಸುಮಾರು ಈ ರಾಕ್ಷಸರುಗಳೆಲ್ಲ ಬಂದು ಅಲ್ಲಿಂದ ಎಲ್ಲ ತೊಂದರೆ ಮಾಡ್ತಾ ಇರುತ್ತೆ. ಆ ಒಂದು ಸ್ಥಳದಲ್ಲಿ ರಾಕ್ಷಸರು ಬರೋದು ಚಾನ್ಸೇ ಇಲ್ವಂತೆ. ಅದೇ ರೀತಿಯಲ್ಲಿ ನಮ್ಮ ರಾಕ್ಷಸರ ಗುಣ ನಮ್ಮೆಲ್ಲರೊಳಗೂ ಇರುತ್ತಲ್ಲ, ಅದು ಆ ಭಾವನೆಯೂ ಅಲ್ಲಿ ಬರ್ತಾ ಇರಲಿಲ್ವಂತೆ. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಸ್ಥಳವನ್ನು ಅವರು ಸೆಲೆಕ್ಟ್ ಮಾಡಿದ್ರು ಭಾಗವತಂ ಹೇಳಕ್ಕೆ, ಯಜ್ಞ ಮಾಡೋಕ್ಕೆ ಅಂತ. ಸೊ ಆ ರೀತಿಯಲ್ಲಿ ಈ ಮಾರ್ಗಶೀರ್ಷ ತಿಂಗಳು ಇಟ್ ಇಸ್ ಈಕ್ವಲೆಂಟ್ ಟು ದಟ್ ಅಂತೆ. ಹೇಗೆ ನೈಮಿಷಾರಣ್ಯ ಅದೇ ಥರ ಈ ಮಾರ್ಗಶೀರ್ಷದ ಸಮಯ, ಈ ಒಂದು ತಿಂಗಳು ಸನ್ ಗ್ರೇಸ್ ಅಲ್ಲಿ ಬಂದಾಗ ನಮಗೆ ಆಟೋಮೆಟಿಕ್ ಆಗಿ ಈ ತಿಂಗಳಲ್ಲಿ ಭಗವಂತನಿಗೆ ಜಾಸ್ತಿ ಸೇವೆಯನ್ನು ಮಾಡಲು ಮನಸ್ಸು ಆಟೋಮೆಟಿಕ್ ಆಗಿ ನಮಗೆ ಒಂದು ಚಾನ್ಸಸ್ ಕೊಡ್ತಾ ಇರತ್ತಂತೆ, ನಮ್ಮೊಳಗೆ ಒಂದು ಉತ್ಸುಕತೆಯನ್ನು ಉಂಟಾಗ್ತಾ ಇರತ್ತಂತೆ. ಸೊ ಈ ತಿಂಗಳಲ್ಲಿ ಮೇಯ್ನಾಗಿ ಏನೇನು ಫೆಸ್ಟಿವಲ್ಸ್ ಬರುತ್ತೆ ಅಂದರೆ ಮೇಯ್ನಾಗಿ ಎರಡು ಮುಖ್ಯವಾದ ಬರೋದು. ಒಂದು ಗೀತಾ ಜಯಂತಿ, ಇನ್ನೊಂದು ವೈಕುಂಠ ಏಕಾದಶಿ. ನಮ್ಮೆಲ್ಲ ಎಲ್ಲ ಜನರು ಎಲ್ಲರೂ ವೈಕುಂಠ ಏಕಾದಶಿ ಆಚರಿಸ್ತೀರಾ ಅಲ್ವಾ? ಏಕಾದಶಿ ಅಂತೂ ಖಂಡಿತ ನಾವು ಮಾಡೇ ಮಾಡ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್. ಅದು ಪದ್ಮಪುರಾಣದಲ್ಲಿ ಏಕಾದಶಿಯ ಮಹಾತ್ಮೆಯಲ್ಲಿ ಬರೆದಿದೆ. ಅವತ್ತಿನ ದಿನ ದಟ್ ಈಸ್ ಅಲ್ಲಿ ಯಾಕೆ ಅದು ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಅಂದರೆ ವೈಕುಂಠದ ದ್ವಾರ ಅಲ್ಲಿ ಅವತ್ತು ತೆಗಿತಾರಂತೆ. ಸೊ ಯಾರ್ಯಾರಿಗೆ ವೈಕುಂಠಕ್ಕೆ ಹೋಗಬೇಕು, ಎಲ್ರಿಗೂ ಭಗವಂತನಿಗೆ ಗೋಲೋಕ ಅಥವಾ ವೈಕುಂಠಕ್ಕೆ ನಾವು ಹೋಗಬೇಕು ಅಂತಲೇ ನಮ್ಮದು ಒಂದು ಆಸೆ. ಸೊ ಅವತ್ತಿನ ದಿನ ನಾನು ಹೇಳಿದ್ನಲ್ಲ ಜೈಲರ್ ಕತೆ, ಹೆಂಗೆ ನಮಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಯಾರ್ಯಾರು ಒಳ್ಳೆಯ ಬಿಹೇವ್ ಮಾಡಿರ್ತಾರೋ ಅವತ್ತು ನೀವು ಇವತ್ತಿಂದ ಜೈಲಿಂದ ನಿಮಗೆ ಫ್ರೀ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವತ್ತು ಅವ್ರನ್ನ ರಿಲೀಸ್ ಮಾಡಿಬಿಡ್ತಾರೆ. ಆ ರೀತಿಯಲ್ಲಿ ಭಗವಂತ ನಮ್ಮನ್ನು ಕರ್ಕೊಳ್ಳೋಕ್ಕೆ ಈ ತಿಂಗಳಲ್ಲಿ, ಅಂದರೆ ಮೋಕ್ಷ ಅಂದರೆ ಭಗವಂತನ ಹತ್ರ ಹೋಗೋಕ್ಕೆ ಈ ತಿಂಗಳಲ್ಲಿ ಭಗವಂತ ನಮಗೆ ಒಂದು ಆಪರ್ಚುನಿಟಿ ಕೊಡ್ತಾನಂತೆ. ಅಂತಹ ಒಂದು ತಿಂಗಳು ಇದು. ವೈಕುಂಠ ಅನ್ನೋದು ಒಂದು ಸ್ಥಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅಂದರೆ ವೈಕುಂಠ ಅಂದರೆ ನಮ್ಮ ಒಳಗಿರುವ ಒಂದು ಆಧ್ಯಾತ್ಮಿಕ ಪ್ರಜ್ಞೆ, ಒಂದು ಸ್ಥಿತಿ.
ಆದ್ದರಿಂದ ಆ ವೈಕುಂಠ ಏಕಾದಶಿಯವತ್ತು ನಾವು ಎಷ್ಟು ಮ್ಯಾಕ್ಸಿಮಮ್ ಭಗವಂತನ ಬಗ್ಗೆ ಚಿಂತೆ ಚಾಂಟಿಂಗು ಎಲ್ಲ ಮಾಡಿ ನಮ್ಮ ಮಾತುಗಳನ್ನು ಅವತ್ತು ತುಂಬಾ ಕಡಿಮೆ ಆಗಿರಬೇಕು, ಬಾಯಿ ಕೈ ಎಲ್ಲ ಕಟ್ಟಿರಬೇಕು. ಆದರೆ ಭಗವಂತನ ಸೇವೆಯಲ್ಲಿ ನಾವು ತುಂಬ ಲೀನವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಹೇಳಬೇಕಾದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಲೈನಲ್ಲಿ ನಿಂತ್ಕೋತೀವಿ, ವೈಕುಂಠ ದ್ವಾರದಲ್ಲಿ ನಾವು ನುಗ್ಗಬೇಕು ಅಂದ್ಬಿಟ್ಟು. ಎಷ್ಟು ಎಲ್ಲರೂ ಮುಕ್ಕಾಲ್ಪಾಲು ಎಲ್ಲರೂ ಹೋಗಿರ್ತೀರಾ ಅನ್ಸುತ್ತೆ. ವೈಕುಂಠ ಏಕಾದಶಿಯ ದಿವಸ ಸ್ವರ್ಗದ್ವಾರದೊಳಗೆ ಹೋಗಿ ಭಗವಂತನ ಸೇವೆ ಮಾಡಬೇಕು ಅಂತ ಎಲ್ಲಿ ಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆಯೋ ನೀವೆಲ್ಲರೂ ಖಂಡಿತ ಹೋಗಿರ್ತೀರಾ. ಅಂತಹ ಒಂದು ದ್ವಾರದಲ್ಲಿ ಬರಬೇಕಾದ್ರೆ ಕೃಷ್ಣ ನಮಗೆ ಏನು ನೋಡ್ತಾ ಇರ್ತಾನಂದ್ರೆ, ಇವರು ಬರೀ ನಮ್ಮ ಶರೀರವನ್ನು ನುಗ್ಗಿಸ್ಕೊಂಡು ಒಳಗೆ ಬರ್ತಿದ್ದಾರಾ ಅಥವಾ ತಮ್ಮ ಮನಸ್ಸು ತಮ್ಮ ಹೃದಯವನ್ನು ನನ್ನ ಮೇಲೆ ಲೀನವಾಗಿ ಒಳಗೆ ಬರ್ತಿದ್ದಾರಾ ಅಂತ ನೋಡ್ತಾ ಇದ್ದಾನಂತೆ. ಸೊ ನಾವು ಈ ಭಗವಂತನ ಹತ್ರ ಹೋಗಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಅನ್ನೋದನ್ನು ಈ ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ. ನಮ್ಮ ಮೈಂಡು ನಮ್ಮ ಮನಸ್ಸು ಎಲ್ಲ ಭಗವಂತನ ಮೇಲೆ ಲೀನ ಆಗಬೇಕು, ಬರೀ ಆ ಬಾಗಿಲು ದಾಟೋದು ಮಾತ್ರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅವಲ್ಲ, ಈ ತಿಂಗಳು 30 ದಿನಗಳು ಬೆಳಗಿನ ಜಾವ ಪಾಸುರಂ ತಿರುಪ್ಪಾವೈ ಪಾಸುರಂಗಳನ್ನು ಹಾಡ್ತಾರೆ. ಸೊ ಇದು ಪಾಸುರಂ ಅಂದರೆ ಇದೊಂದು ತಮಿಳಿನಲ್ಲಿ ಬರುವ ಒಂದು ವೈದಿಕ ಒಂದು ಭಕ್ತಿಗೀತೆ ಅಂತ ಹೇಳ್ಬೋದು, ಒಂದು ಪೊಯಮ್, ಒಂದು ಏನು ಹೇಳ್ತಾರೆ ಪೊಯಮ್ಗೆ ಕವಿತೆ ಅಂತ ಹೇಳ್ಬೋದು. ಈ ಪಾಸುರಂಗಳ ಸುಮಾರು ಪಾಸುರಂ ದಿವ್ಯ ಪ್ರಬಂಧಂ ಅಂತ ಇದೆ, ಅದು ಒಂದು 4000 ಈ ಕವಿತೆಗಳು, ಅದು ವೈಷ್ಣವ ಪೊಯಿಟ್ಸ್ ಎಲ್ಲ ಬರ್ದಿರೋದಿದು, ಆಳ್ವಾರ್ಗಳೆಲ್ಲ ಬರ್ದಿರೋದು, ಇದನ್ನೆಲ್ಲ ಒಂದು 4000 ಇದೆ. ಅದರಲ್ಲಿ ತಿರುಪ್ಪಾವೈ ಬರ್ದಿರೋದು ಆಂಡಾಳು. ಅವರು ಬರೀ ವಿಷ್ಣುವಿನ, ಅದು 30 ಬರ್ದಿದ್ದಾಳೆ, ವಿಷ್ಣುವಿನ ಮಹಿಮೆಯನ್ನು ಹಾಡ್ತಾ ಇದ್ದಾಳೆ, ಆಧ್ಯಾತ್ಮಿಕ ಅನುಭವಗಳನ್ನು ಅದರಲ್ಲಿ ಹೇಳ್ಕೊತಾ ಇದ್ದಾಳೆ, ಭಕ್ತಿಯ ಬಗ್ಗೆ ಮಾರ್ಗದರ್ಶನವನ್ನು ನೀಡ್ಕೊತಾ ಇದ್ದಾಳೆ, ಆ ವ್ರತವನ್ನು ಆಚರಿಸಲು ಹೇಳ್ತಾ ಇದ್ದಾಳೆ. ಆ ಒಂದು ತಿಂಗಳು ವ್ರತವಾಗಿ ಇದ್ದು ಭಗವಂತನನ್ನು ಬೆಳಗಿನ ಜಾವ ಎಲ್ಲ ಕೆಲಸವನ್ನು ಬಿಟ್ಟು ಮೊದಲು ಭಗವಂತ ಒಬ್ಬಳೇ ಅಲ್ಲ, ಇಡೀ ಅಲ್ಲಿರೋರು ಅಷ್ಟು ಜನನು ಕರ್ಕೊಂಡೋಗಿ, ಅಂದರೆ ನಾವು ಭಕ್ತಿ ಮಾಡಬೇಕಾದ್ರೆ ಒಬ್ಬರೇ ಹೋಗಂಗಿಲ್ಲ ಅಂತ ಎಲ್ಲರೂ ಕರ್ಕೊಂಡು ಹೋಗಬೇಕು, ಸುತ್ತ ವಟಾರಲ್ಲಿರೋರು ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗಿ ಅವಳು ಭಗವಂತನ ಸೇವೆ ಭಗವಂತನ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಈ 30 ಪಾಸುರಂಗಳು ವೇದದ ಬೀಜ ಅಂತ ಹೇಳ್ಬೋದು, ಭಗವಂತನ ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು. ಅದು ಇಲ್ಲಿ ವಿಷ್ಣು ಅಂದರೆ ಅವಳು ಕೃಷ್ಣನ ಒಂದು ಫಾರ್ಮಲ್ಲೇ ಅಲ್ಲಿ ನೋಡ್ತಾ ಇರೋದು, ಹೆಂಗೆ ಕೃಷ್ಣನ ಹೆಂಗೆ ಸಿಂಹದಂಗೆ ಬರ್ತಾನೆ, ಕೂತ್ಕೋತಾನೆ, ಹೆಂಗೆ ಮಲಗಿದ್ದ ಅವನು, ಹೆಂಗೆ ಎದ್ದ, ಹೆಂಗೆ ಬಂದ, ಒಬ್ಬೊಬ್ಬರು ಮನೆಗೂ ಹೋಗಿ ಬಾಗಿಲನ್ನ ತಟ್ಟಿ ನಿದ್ರೆ ಮಾಡೋರ್ನೆಲ್ಲ ಎಬ್ಬಿಸಿ ಅವ್ರನ್ನ ಕರ್ಕೊಂಡು ಹೋಗಿ, ನಾವಾದರೆ ಟೈಮ್ ಆಯ್ತಪ್ಪ ನಾವು ಹೋಗ್ತಾ ಇರ್ತೀವಿ, ನೀ ಹಿಂದೆ ಬಾ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಅವಳು ಹಂಗೆಲ್ಲ ಬಿಡಲಿಲ್ಲ, ಬಾಗಿಲು ತಟ್ಟಿ 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 ಒಬ್ಬೊಬ್ಬರನ್ನು ಎಬ್ಬಿಸಿ ನಿದ್ದೆ ಅವಳು ಎಲ್ಲ ಭಗವಂತನ ಬಗ್ಗೆ ಈ ಥರ ಆ ಥರ ಎಲ್ಲ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಭಗವಂತನ ಕಾಲಿಗೆ ಶರಣಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಂತಹ ಮಹಾನಾದ ಆ ಆಂಡಾಳ್ ಬರ್ದಿರುವ ಈ ಪಾಸುರಂಗಳು ಈ ತಿಂಗಳು ಫುಲ್ಲು ಬೆಳಗಿನ ಜಾವ ಇದನ್ನು ಹೇಳ್ತಾರೆ. ಸೊ ಇದು ತಿರುಪ್ಪಾವೈ ಅಂದರೆ ಸಾಮೂಹಿಕ ಶರಣಾಗತಿಯ ತರಬೇತಿ, ಟ್ರೈನಿಂಗ್ ಅಂತ ಹೇಳ್ಬೋದು. ಸೊ ಆಂಡಾಳು ಅವಳು ಕವಿ ಅಲ್ಲ, ಅವಳು ತತ್ವಜ್ಞಾನಿನೂ ಅಲ್ಲ, ಅವಳು ಕೃಷ್ಣನ ಸೇವಿಕೆ. ಹೇಗೆ ಸೇವೆ ಮಾಡ್ತಿದ್ಲು ಅಂದರೆ ಅವಳ ಗುರುತನ್ನು ಹೆಂಗೆ ಹೇಳ್ತಾ ಇದ್ಲು ಅಂದರೆ, ನಾನು ಓನ್ಲಿ ಕೃಷ್ಣನ ಒಂದು ಸೇವಕಿ, ಬೇರೆ ಯಾವ ಗುರುತು ಅವಳು ಒಪ್ಕೊಂಡಿಲ್ಲ, ಕೃಷ್ಣನ ಒಂದು ಸೇವಕಿ ಅಂತ ಹೇಳ್ತಾಳೆ. ಸೊ ಇದು ತಿರುಪಾವೈ ಅನ್ನೋದು ನಮ್ಮ ಮೇನ್ಲಿ ಅದು ಏನೆಲ್ಲ ನಮ್ಗೆ ಹೇಳ್ಕೊಡತ್ತೆ ಅಂತಂದರೆ, ನಾವು ನಿದ್ರಿಸಿರುವ ಆತ್ಮಗಳನ್ನ ಎಚ್ಚರಗೊಳಿಸುತ್ತೆ ಮೇಯ್ನಾಗಿ. ಸೊ ನಮ್ಗೆ ಆವಾಗವಾಗ ನಾವು ಭಗವಂತನ ಸೇವೆಯಲ್ಲಿ ಇದ್ದರೂ ಕೂಡ ಸಮ್ಟೈಮ್ಸ್ ನಮ್ಮ ಕಾನ್ಷಿಯಸ್ಸು ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಆ ಪ್ರಾಬ್ಲಮಿಂದ ನಾವು ಏನು ಮಾಡ್ತೀವಿ, ಭಗವಂತನನ್ನು ಸೈಡ್ ಲೈನ್ ಮಾಡಿಬಿಟ್ಟು ಇವತ್ತು ನನಗೆ ಯಾವುದಕ್ಕೂ ಮೂಡಿಲ್ಲಪ್ಪ ಅಂದ್ಬಿಟ್ಟು ಏನಾದರೂ ಒಂದು
ಸುಮ್ಮನೆ ಯೂಟ್ಯೂಬಿಂಗ್ ರೌಂಡ್ ಹೊಡಿಯೋದು, ಬೇರೆ ಏನಾದ್ರು ಏನು ಕೆಲಸನೂ ಇವತ್ತು ಮಾಡೋದಿಲ್ಲ ಅಂತ ಸುಮ್ಮನೆ ಮಲಗಿರೋದು, ಆ ಥರ ಅಲ್ಲಾದ್ರೆ ಕೆಲವು ಟೈಮ್ ನಮ್ಮ ಮೂಡ್ ಆ ಥರ ಆಗೋಗುತ್ತೆ. ಅಂತಹ ಒಂದು ನಿದ್ರೆ ಮಾಡುವ ಆ ಒಂದು ಆತ್ಮವನ್ನು ಎಚ್ಚರಗೊಳಿಸಲು ಇದು ತಿರುಪ್ಪಾವೆ ಅನ್ನೋದು, ಅದರದ ಟೀಚಿಂಗ್ಸ್ ಅಷ್ಟು ಚೆನ್ನಾಗಿದೆ. ಮತ್ತು ಎಲ್ಲರನ್ನೂ ಒಟ್ಟುಗೂಡಿಸಲು ಅಷ್ಟು ಜನನು ಸೇರ್ಕೊಂಡು ಹೋಗಬೇಕು ಭಕ್ತಿ ಮಾರ್ಗಕ್ಕೆ. ಒಬ್ಬರೇ ನನಗೆ ಮಾತ್ರ ಗೆಲುವು ನೋಡ್ಕೊಳ್ಳಲ್ಲ, ನಾನು ಮಾತ್ರ ಭಗವಂತನ ಹತ್ರ ಹೋಗಿ ಸೇವೆ ಮಾಡ್ಕೊತೀನಿ, ನನಗೆ ಮಾತ್ರ ಎಲ್ಲ ಚಾನ್ಸ್ ಸಿಗಲಿ ಅಂತ ನಾವು ನೋಡೋದಿಲ್ಲ. ಎಲ್ಲರೂ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಸಾಮೂಹಿಕ ಶರಣಾಗತಿ, ಎಲ್ಲರೂ ಸೇರಿ ಭಗವಂತನಿಗೆ ಹೇಗೆ ಶರಣಾಗಬೇಕು ಅನ್ನೋದನ್ನು ಅದನ್ನು ಹೇಳ್ಕೊಡತ್ತೆ. ಹೇಗೆ ಭಗವಂತನನ್ನು ಸಂತೋಷದಿಂದ ಸೇವೆ ಮಾಡಬೇಕು, ಆ ಮನಸ್ಸಲ್ಲಿ ಯಾವ ರೀತಿಯ ಸಂತೋಷ ತಗೊಂಬರ್ಬೇಕು ಅನ್ನೋದನ್ನೆಲ್ಲ ಈ ತಿರುಪಾವೆಯಲ್ಲಿ ನಾವು ನೋಡ್ಬೋದು ಪಾಸುನಮಲ್ಲಿ. ಸೊ ಅದರಿಂದ ಮಾರ್ಗಶೀರ್ಷ ಮಾಸ ಮನಸ್ಥಿತಿಯ ನಿಖರವಾಗಿ ಹೇಗಿದೆ ಅಂತ, ನಮ್ಮ ಮನಸ್ಥಿತಿ ಅದನ್ನು ಈ ಮಾರ್ಗಶೀರ್ಷ ಮಾಸ ನಮಗೆ ಆ ಮೂಡನ್ನು ಕೊಡತ್ತಂತೆ. ಭಕ್ತಿ ಮಾಡೋ ಒಂದು ಮೂಡನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಮೊದಲನೇ ಪಾಸುರಮಲ್ಲಿ ವೇಕಪ್ ಕಾಲ್, ನಮಗೆ ಜೀವ ಜಾಗೋ ಅಂತ ಇಬ್ಬಸತ್ತೆ. ಮಧ್ಯದಲ್ಲಿ ಪಾಸುರಮಲ್ಲಿ ಸಾಧನೆಗಳ ಬಗ್ಗೆ ಮಾತಾಡುತ್ತೆ, ಕೊನೆಯ ಸಾಧನೆಗಳಿಗೆ ಶರಣಾಗತಿನೇ ಮುಖ್ಯ ಅಂತ ಮಾತಾಡುತ್ತೆ. ಸೊ ಹಾಗಾಗಿ ಈ ಪಾಸುರಮ್ನ ನಾವು ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಇದರ ಅರ್ಥ ನಾವು ತಿಳ್ಕೊಂಡ್ರೆ ಅಷ್ಟೊಂದು ಸುಂದರವಾಗಿದೆ. ನಿಜವಾಗ್ಲೂ ಇದು ನಮಗೆ ಒಂದು ಅಲಾರಮ್ ಕ್ಲಾಕ್ ಇದ್ದಂಗೆ ನಮ್ಮ ಜೀವನದಲ್ಲಿ. ಸ್ನೂಸ್ ಬಟನ್ ಇಲ್ಲ 10 ನಿಮಿಷ ಅಂತ, ಅಲಾರಮ್ ಕ್ಲಾಕ್ ಹೊಡೆದಿದ ತಕ್ಷಣ ಎದ್ಬಿಡ್ಬೇಕು ಅನ್ನೋ ಥರ ಅಷ್ಟು ನಮ್ಮ ಒಳಗಿರುವ ಆ ನಿದ್ದೆ ಮಾಡ್ತಿರುವ ಆ ಭಕ್ತಿಯನ್ನು ಹೊರಗಡೆ ತಗೊಂಬರುತ್ತೆ. ಸೊ ಅಂತಹ ಒಂದು ಚಾನ್ಸ್ ಸಿಗೋದು ಈ ಒಂದು ತಿಂಗಳಲ್ಲಿ, ಮಾರ್ಗಶೀರ್ಷ ತಿಂಗಳಲ್ಲಿ. ಇದು ಬಿಟ್ಟು ಗೀತಾ ಜಯಂತಿಯನ್ನು ನಾವು ಈ ತಿಂಗಳಲ್ಲಿ ಆಚರಿಸ್ತೀವಿ. ಗೀತಾ ಜಯಂತಿ ಮೋಸ್ಟ್ ಪ್ರಾಬ್ಲಿ ಈ ಸಲ ಮುಂದೆನೇ ಬಂದ್ಬಿಡ್ತು, ಬಟ್ ಯೂಶ್ವಲಿ ಮಾರ್ಗಶೀರ್ಷ ತಿಂಗಳಲ್ಲೇ ಬರುತ್ತೆ. ಯಾಕೆ ಅಂದರೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನೇ ಮಹತ ಯೋಗೋ ನಷ್ಟ ಪರಂತಪಃ. ಭಗವದ್ಗೀತಾ 4.2 ಅಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ಇದು ನಮಗೆ ಭಗವಂತನ ಆ ಒಂದು ಫಿಲಾಸಫಿ ಹೇಗೆ ಬರ್ತಾ ಇದೆ. ಭಗವಂತ ಹೇಳಿದ್ದಲ್ಲ, ಒಂದು ಪರಂಪರೆಯಲ್ಲಿ ಒಬ್ಬೊಬ್ಬರಿಗಾಗಿ ಹಿಂಗೆ ಬರ್ತಾನೆ ಇದೆ. ಆದರೆ ಮಧ್ಯದಲ್ಲಿ ಈ ಚೈನು ಬ್ರೇಕ್ ಆಗೋಯ್ತು. ಆದ್ದರಿಂದ ಯಾವಾಗ ನಮಗೆ ಧರ್ಮ ಕೈ ಕೊಟ್ಬಿಡುತ್ತೋ ಅವಾಗವಾಗ ಭಗವಂತ ಸ್ವಯಂ ಬಂದು ಇದನ್ನು ಮಾತಾಡ್ತಾನೆ ಅಂತ. ಅದು ಸ್ಟಾರ್ಟ್ ಆಗಿದ್ದು ಈ ಮಾರ್ಗಶೀರ್ಷ ತಿಂಗಳಲ್ಲೇ. ಸೊ ಭಗವಂತನ ನಾಮ ಇವಾಗ ಇನ್ನೂ ನಾವು ಕಡಿಮೆ ಮಾಡ್ತಿದ್ರು, ನೀವೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತು, ಯಾರೂ ಇಲ್ಲಿ ಹೊಸಬ್ರೇನಿಲ್ಲ. ಆದರೂ ಇದನ್ನು ಇನ್ನೂ ಸ್ಥಿರವಾಗಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಲು ಈ ತಿಂಗಳು ನಮಗೆ ತುಂಬ ಶ್ರೇಷ್ಠ. ನಮಗೊಂದು ಆಪರ್ಚುನಿಟಿ ಮಾಡ್ಕೊಳತ್ತೆ. ಸ್ವಯಂವಾಗಿ ನಮಗೆ ಒಂದು ಆಸೆಯನ್ನು ಮನಸ್ಸಲ್ಲಿ ಸಾತ್ವಿಕ ಗುಣದ ಜೊತೆಗೆ ನಮಗೆ ಕೊಡ್ತಾ ಇದೆ. ಸೊ ಅದರಿಂದ ಈ ತಿಂಗಳಲ್ಲಿ ನಾವು ಏನೇನು ಎಕ್ಸ್ಟ್ರಾ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೋಬೋದು ಅನ್ನೋದು ತುಂಬ ಮುಖ್ಯ. ಲಿಸ್ಟ್ ಹಾಕ್ಕೊಂಡು ಮಾಡಬೇಕಂತೆ. ಹೇಗೆ ನಾವು ಇದು ಅದೇನೋ ಅಧಿಕ ಮಾಸ ಬಂದಾಗ ಎಕ್ಸ್ಟ್ರಾ ಮಾಡ್ತೀವಿ ನೋಡಿ, ಗೋಪಿ ಗೀತಾ ಹಾಡಬೇಕು, ಇದು ಮಾಡಬೇಕು, 15 ಚಾಪ್ಟರ್ ಓದಬೇಕು ಅಂತ. ಆ ರೀತಿಯಲ್ಲಿ ಈ ತಿಂಗಳನ್ನು ನಾವು ಒಂದು ಲಿಸ್ಟ್ ಮಾಡಿಕೊಂಡು ಇದೆಲ್ಲ ಎಕ್ಸ್ಟ್ರಾ ಮಾಡಬೇಕು ಈ ತಿಂಗಳಲ್ಲಿ ಅಂತ ನಾವು ಮಾಡಬೇಕು. ಎಷ್ಟು ಜನ ನಾವು ಬೆಳಗಿನ ಜಾವ ನಿತ್ಯ ಹೇಳ್ತೀವಿ, ಆದರೆ ಮಾರ್ಗಶೀರ್ಷ ತಿಂಗಳಲ್ಲಿ ಮಾತ್ರ ಎಲ್ಲ ದಿನಾನೂ ಹೇಳ್ತೀವಿ ಬೆಳಗ್ಗೆ. ಅದು ಹೇಗೆ ಸಾಧ್ಯ? ಹೇಗೆ ಅಂದರೆ ನಮಗೆ ಬಿಟ್ಟರೆ ನಮಗೆ ಅಂದರೆ ಫೋರ್ಸ್ ಮಾಡಿದ್ರೆ ನಾವು ಯಾವುದಾದ್ರೂ ಮಾಡಿಬಿಡ್ತೀವಿ. ಸೊ ಆದ್ದರಿಂದ ಈ ತಿಂಗಳಲ್ಲಿ ಜಾಸ್ತಿ ಮಾಡೋದು ತಪ್ಪಿಲ್ಲ, ಆದರೆ ಮೇಯ್ನಾಗಿ ಏನು ಫೋಕಸ್ ಇರಬೇಕು ಅಂದರೂ ಏನು ಮಾಡಿದ್ರು ಉತ್ತಮವಾಗಿ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಭಗವಂತನ ಆ ಕರುಣೆ ಹರಿಯುವ ಈ ತಿಂಗಳು, ಭಗವಂತನೇ ಈ ತಿಂಗಳು. ಸೊ ಅದರಿಂದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಏನೇನು ಇರಬೇಕು ನಮ್ಮೊಳಗೆ ಅಂತಂದರೆ, ನಿಜವಾಗ್ಲೂ ಬೆಳಗಿನ ಜಾವ ಬೇಗ ಎದ್ದು ಸಾಧನೆ ಮಾಡಬೇಕು. ಚಾಂಟಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಚಾಂಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆ ಮುಹೂರ್ತದಲ್ಲಿ ಸತ್ವಗುಣ ಜಾಸ್ತಿ ಕ್ಲೋಸ್ ಆಗಿರುತ್ತಂತೆ. ಸೊ ಬಾಕಿ ಸಮಯದಲ್ಲಿ ನಾವು ಚಾಂಟಿಂಗ್ ಮಾಡಿದ್ರೆ ಅದು ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಭುಪಾದರು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಜನ ತುಂಬಿಕೊಂಡು ಟ್ರೈನಲ್ಲಿ ಹತ್ತಕ್ಕೆ ಫುಲ್ ಅಷ್ಟೊಂದು ಜನ ತುಂಬಿಕೊಂಡು ಕೊತ 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 ಮಾತಾಡ್ತಾ ಇರ್ತಾರೆ.
ಇರ್ತಾರೆ, ನಾವು ಮಾತಾಡೋದು ಪಕ್ಕದಲ್ಲಿರೋ ನಾವಿಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ಪಕ್ಕದಲ್ಲಿ ಮಾತಾಡೋರದ್ದೇ ಕೇಳೋದು. ಅಂತಹ ಸಮಯದಲ್ಲಿ ಚಾಂಟ್ ಮಾಡ್ದಂಗೆ ಅಂತೆ ಬಾಕಿ ಸಮಯದಲ್ಲಿ ಮಾಡಿದಾಗ, ಯಾಕಂದರೆ ನಮ್ಮದೇ ಡೈವರ್ಷನ್ ಜಾಸ್ತಿ. ನೆಕ್ಸ್ಟ್ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮೈಂಡ್ ಓಡ್ತಾನೆ ಇರುತ್ತೆ, ಇನ್ನೊಂದಲ್ಲ. ಆದ್ದರಿಂದ ಬೆಳಗ್ಗಿನ ಜಾವ ಅದು ಹೆಂಗಿರತ್ತೆ ಅಂತಂದರೆ, ದೇವಸ್ಥಾನದಲ್ಲಿ ಸೈಲೆಂಟಾಗಿರೋ ದೇವಸ್ಥಾನದಲ್ಲಿ ಭಗವಂತನ ಒಂದು ದಿವ್ಯವಾದ ನಾಮವನ್ನು ನಾವು ಕೇಳಿದಾಗ ಮನಸ್ಸಿಗೆ ಅಷ್ಟೊಂದು ನಮಗೆ ಮಾತ್ರ ತೃಪ್ತಿ ಅಲ್ಲ, ಭಗವಂತನಿಗೂ ತೃಪ್ತಿ ಆಗಷ್ಟು ಒಂದು ಭಾವನೆ ನಮ್ಮೊಳಗೆ ಬರುತ್ತೆ ನೋಡಿ. ಆ ಒಂದು ಸ್ಟೇಟ್ ಅರ್ಲಿ ಮಾರ್ನಿಂಗಲ್ಲಿ ಸಿಗುತ್ತೆ. ಸೊ ಅದರಿಂದ ಬೆಳಗಿನ ಜಾವ ಚಾಂಟಿಂಗ್ ಮಾಡೋದು ಅನ್ನೋದು ತುಂಬ ಮುಖ್ಯ. ನೀವು ಚಾಂಟ್ ಮಾಡೋ ಅಷ್ಟೇ ರೌಂಡ್ ಸಾಕು, ಎಕ್ಸ್ಟ್ರಾ ಮಾಡೋಕ್ಕೇನು ಹೇಳ್ತಿಲ್ಲ. ಬಟ್ ಆದರೆ ಮಾಡೋದನ್ನು ಗಮನವಿಟ್ಟುಕೊಂಡು ಎಕ್ಸ್ಟ್ರಾ ರೌಂಡ್ ಅಂದರೆ ಆ ಎಕ್ಸ್ಟ್ರಾ ಗಮನ ಆ ಟೈಮಲ್ಲಿ ನೀವು ಮಾಡ್ತಿರೋ ಅಲ್ಲೂ ಆಟೋಮೆಟಿಕ್ಕಾಗಿ ನಮಗೆ ಸಿಕ್ಬಿಡತ್ತೆ. ಸೊ ಆ 6.26 ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂದರೆ, ನಮ್ಮ ಮನಸ್ಸನ್ನು ತಿರ್ಗಾ ವಾಪಸ್ ತಗೊಂಡು ಬಂದು ಅಲ್ಲಿ ಹಾಕೋಕ್ಕೆ ವಾಪಸ್ ನಮ್ಗೆ ಎಲ್ಲರೂ ಹೋಗಿರುತ್ತಲ್ಲ ಕಪಿಯ ಹಾಗೆ ಮನಸ್ಸು ಇಲ್ಲಿ ಅಲ್ಲಿ ಜಂಪ್ ಮಾಡ್ತಾನೆ ಇರುತ್ತೆ. ಅದನ್ನು ಎಳ್ಕೊಂಬಂದು ಮತ್ತೆ ವಾಪಸ್ ಇದನ್ನು ಭಗವಂತನ ಬಗ್ಗೆ ನೆನೆಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಯಾಕಂದರೆ ಕೃಷ್ಣ ನಮ್ಮ ಕೌಂಟಿಂಗ್ ಬೀಡ್ಸನ್ನು ಚೆಕ್ ಮಾಡಲ್ಲ, ಎಷ್ಟು ರೌಂಡ್ ಮಾಡಿದಾಳಪ್ಪ ಅಂತ ಚೆಕ್ ಮಾಡೋದಿಲ್ಲ. ಅವನು ಏನು ನೋಡ್ತಾನೆ, ನಮ್ಮ ಪ್ರಜ್ಞೆಯನ್ನು ಎಣಿಸ್ತಾನೆ. ಎಷ್ಟು ನಾವು ಪ್ರಜ್ಞೆಯಲ್ಲಿ ಭಗವಂತನ ನೆನೆಸ್ಕೊಂಡು ಮಾಡ್ತೀವಿ, ಆ ಡಿಟರ್ಮಿನೇಷನ್. ಧ್ರುವ ಮಹಾರಾಜ ಅದಕ್ಕೆ ಇಲ್ಲಿ ಯಾಕೆ ಧ್ರುವ ಮಹಾರಾಜ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ಧ್ರುವ ಮಹಾರಾಜ ಅಲ್ಲಿ ಅವನು ವ್ರತ ಮಾಡಿದಾಗ, ದಟ್ ಇಸ್ ಜಪ, ಕಾಡಿನಲ್ಲಿ ಹೋಗಿ ಅವನು ಭಗವಂತನನ್ನು ಧ್ಯಾನ ಮಾಡಿದಾಗ ಅದು ವಿಂಟರ್ ಟೈಮು. ಆ ವಿಂಟರ್ ಟೈಮಲ್ಲಿ ಸಿಕ್ಕಾಬಟ್ಟೆ ಚಳಿ ಇದ್ದಿದ್ದು. ಅವನು ಮಗುವಿನ ಶರೀರ ಆದರೂ ಅವನ ಹೃದಯ ದೃಢವಾಗಿತ್ತು. ಭಗವಂತನನ್ನು ಹೇಗಾದರೂ ನಾನು ನೋಡಲೇಬೇಕು, ಅವನ ಹತ್ರ ನಾನು ಕೇಳಲೇಬೇಕು ಅಂತ. ಸೊ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ನಾವು ಫಾರೆಸ್ಟಿಗೆ ಹೋಗ್ಬೇಕಾ, ಕಾಡಿಗೆ ಹೋಗ್ಬೇಕಾ? ಬೇಕಿಲ್ಲ. ಡಿಟರ್ಮಿನೇಷನ್ ಮನೇಲಿದ್ರೂ ಸಾಕು. ನಮ್ಮ ಡಿಟರ್ಮಿನೇಷನ್ ಏನು? ಭಗವಂತ ಒಬ್ಬನೇ ಸಾಕು, ಅವನೊಬ್ಬನೇ ನಮಗೆ ಬೇಕು, ಇನ್ನೇನೂ ಬೇಡ ಅನ್ನೋದು ನಮ್ಮ ಸ್ಥಿತಿ ಇರಬೇಕು. ಅದಕ್ಕೆ ಹೇಳ್ತಾರೆ, ಈ ಬೆಳಗಿನ ಜಾವ ಮಾರ್ಗಶೀರ್ಷ ತಿಂಗಳಲ್ಲಿ ನೋಡಿದ್ರೆ ಚಳಿ 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 ತಣ್ಣಗಿರುತ್ತೆ. ಎದ್ದು ಸ್ನಾನ ಮಾಡಬೇಕಂತ ಯೋಚನೆ ಮಾಡಬೇಡಿ. ಆ ಚಳಿಯ ಸ್ನಾನದಲ್ಲಿ ನಮ್ಮ ಮೈಯೆಲ್ಲ ತಣ್ಣಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಆ ಜಪವನ್ನು ಮಾಡಿದಾಗ, ಅಂದರೆ ಭಕ್ತಿ ಮಾಡಿದಾಗ ನಮ್ಮ ಬಾಡಿ ವಾರ್ಮ್ ಆಗತ್ತಂತೆ. ನೀವು ಕೆಲವು ಪುರಾಣಿಕ ಕಥೆಯಲ್ಲಿ ಕೇಳಿರ್ಬೋದು, ಇವರು ಜಪ ಮಾಡ್ತಾ ಇದ್ದಾಗ ಆ ಹೀಟು ಜಾಸ್ತಿ ಆಗ್ತಾ ಇಂದ್ರಲೋಕಕ್ಕೆಲ್ಲ ಹೋಗಿ ಅವ್ರು ತಡಿಯೋಕ್ಕಾಗದೆ ಭಗವಂತನ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರಲ್ಲ, ಆ ಥರ ನಾವು ಜಪ ಮಾಡಿದಾಗ ನಮ್ಮ ಮೈ ಬೆಚ್ಚಗಾಗತ್ತಂತೆ. ಸೊ ಆ ಕೋಲ್ಡ್ ಬಾಡಿಯಲ್ಲಿ ನಾವು ಚಾಂಟಿಂಗ್ ಮಾಡಿದಾಗ, ನಮ್ಮ ಭಗವಂತನ ಆರಾಧನೆ ಮಾಡಿದಾಗ ಆ ನಮ್ಮ ಮೈ ಬೆಚ್ಚು ಇದೆರಡೂ ಸೇರಿದಾಗ ನಮ್ಮ ಹೃದಯ ಹಾಗೆ ಚೇಂಜ್ ಆಗುತ್ತೆ. ಫಾಸ್ಟಾಗಿ ಭಗವಂತನ ಮೇಲೆ ಬೀಳಕ್ಕೆ ಜಾಸ್ತಿ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಅಂತಹ ಈ ಸಮಯವನ್ನು ನಾವು ಬಿಟ್ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಏಕಾದಶಿ ಈ ಮಾರ್ಗಶೀರ್ಷ ತಿಂಗಳಲ್ಲಿ ತುಂಬ ಇಂಪಾರ್ಟೆಂಟ್. ಅವತ್ತಿನ ದಿನ ನಾನು ಹೇಳ್ದಂಗೆ ಏಕಾದಶಿಯ ದಿನ ನಾವು ನಾಲ್ಗೆಯನ್ನು ಕಂಟ್ರೋಲ್ ಮಾಡಬೇಕು. ನಾಲ್ಗೆ ಯಾಕೆ ಕಂಟ್ರೋಲ್ ಮಾಡಬೇಕು? ನಾಲ್ಗೆ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ಕಂಟ್ರೋಲ್ ಆಗುತ್ತೆ. ಮನಸ್ಸನ್ನು ಕಂಟ್ರೋಲ್ ಆಗಿದ ತಕ್ಷಣ ಏನಾಗುತ್ತೆ, ಲೈಫು ಒಂದು ಸಹಿ ಆದ ಒಂದು ದಿಕ್ಕಲ್ಲಿ ಹೋಗುತ್ತೆ. ಸೊ ಆದ್ರಿಂದಾನೇ ಅಂಬರೀಷ ಮಹಾರಾಜನ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ನಮಗೆ ವಿಜಯ ಸಿಕ್ಕಬೇಕಾದ್ರೆ ಬರೀ ಫಾಸ್ಟಿಂಗ್ ಸಾಲದು, ಪ್ರತಿಯೊಂದು ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಅಂಬರೀಷ ಮಹಾರಾಜ ಹೇಗೆ ಮಾಡ್ದ ಅದೇ ರೀತಿಯಲ್ಲಿ. ಸೊ ಈ ತಿಂಗಳು ಅನ್ನೋದು ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಾಗೆ, ಕೃಷ್ಣನ ನಿಶ್ಚಯ ದೃಢವಾದ ಆ ಒಂದು ಭಕ್ತಿಯಲ್ಲಿ, ಪ್ರೇಮದಲ್ಲಿ, ಕೃಷ್ಣನ ಭಕ್ತಿಯಲ್ಲಿ ನಾವು ಮುಳುಗಕ್ಕೆ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಈ ತಿಂಗಳು. ಆಟೋಮೆಟಿಕ್ಕಾಗಿ ಈ ಭಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು 2-3 ದಿನ ಒಂದು ಉತ್ಸಾಹದಿಂದ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡೋದಲ್ಲ, ಸ್ವಲ್ಪವಾಗಿ ದಿನನಿತ್ಯ ಇದನ್ನು ಮಾಡಬೇಕು. ದಿನ ನಮಗೆ ಹಾನೆಸ್ಟ್ ಆಗಿರ್ಬೇಕು. ನಾವು ಮತ್ತೊಬ್ಬರಿಗೆ ತೋರ್ಸಕ್ಕಲ್ಲ, ನಮಗೆ ಹಾನೆಸ್ಟ್ ಆಗಿರ್ಬೇಕು ನಾವು ಮಾಡ್ತಿದ್ದೀವಿ ಅಂತ. ಸೊ 12 ತಿಂಗಳಲ್ಲಿ ಈ 1 ತಿಂಗಳು ನಾನು ಅಂತ ಹೇಳ್ತಾ ಇದ್ದಾನೆ. ಆ 1 ತಿಂಗಳು ನಮಗೆ ಒಂದು ಪ್ರಯತ್ನ ಮಾಡೋಕ್ಕಾಗಲ್ವಾ? ಒಂದು ಸಿನ್ಸಿಯರ್ ಎಫರ್ಟ್ ಹಾಕೋಕ್ಕಾಗಲ್ವಾ ಭಗವಂತನಿಗಾಗಿ?
ಖಂಡಿತ ಆಗತ್ತೆ, ಯಾಕಾಗೋದಿಲ್ಲ. ಡೈಲಿ ನಾವು ಹೇಳ್ತಿರೋದಕ್ಕಿಂತ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮುಂಚೆ ಹೇಳಬೇಕು. ಸ್ವಲ್ಪ ಚಾಂಟಿಂಗ್ ಮಾಡಬೇಕು. ಚಾಂಟಿಂಗ್ ನಾವು ಎಷ್ಟು ಮಾಡ್ತೀವೋ ಅಷ್ಟೇ ಮಾಡಿ, ಬಟ್ ಆದರೆ ಗಮನದಿಂದ ಮಾಡಿ. ಮತ್ತು ಒಂದು ಎಕ್ಸ್ಟ್ರಾ ಏನು ಅಂದರೆ ಭಗವದ್ಗೀತೆ, ಭಾಗವತ, ತಿರುಪಾವೆ, ಇದು 3 ದಿನ ಓದಬೇಕು. ಇದು ನಮ್ಮ ದಿನನಿತ್ಯದ ಒಂದು ಡೈಲಿ ರೊಟೀನ್ ಈ ಮಾರ್ಗಶೀರ್ಷ ತಿಂಗಳಲ್ಲಿ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಇದನ್ನು ಇನ್ನೂ ಚೆನ್ನಾಗಿ ನಾವು ರೂಪುಗೊಳಿಸ್ಕೊಳ್ಳೋಕ್ಕೆ ಅವರು ಏನು ನಮ್ಮನ್ನು ಒಂದು ಕಮಿಟ್ಮೆಂಟ್ ಥರ ಒಂದೊಂದು ವಾರಕ್ಕೂ ಒಂದೊಂದು ಕಮಿಟ್ಮೆಂಟ್. ಇದನ್ನು ನಾನು ಓದಿದಾಗ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಇದು ವರ್ಷ ಇಡೀನೂ ನಾವು ಮಾಡ್ಬೋದು, ಯಾಕೆ ಈ ಒಂದು ತಿಂಗಳಿಗೆ ಮಾತ್ರ ಇದನ್ನು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ವೀಕ್ಲಿ ಕಮಿಟ್ಮೆಂಟ್ಸ್ ಶೆಡ್ಯೂಲ್ ಮಾಡ್ಕೋಬೇಕಂತೆ. ಯಾವ ರೀತಿಯಲ್ಲಿ ಒಬ್ಬರು ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ. ಅಂದರೆ ಫಸ್ಟ್ ವೀಕ್, ಒಂದು ವೀಕ್ ಫುಲ್ಲು ನಾಲ್ಗೆನ ಶಿಸ್ತಾಗಿ ಇಟ್ಕೊಳ್ಳೋದು, ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳೋದು. ಹಂಗಂದ್ರೆ ಏನು ಅಂದರೆ ವ್ರತ, ಏಕಾದಶಿ ಬಂದಾಗೆಲ್ಲ ವ್ರತ ಮಾಡೋದು, ಸಿನ್ಸಿಯರ್ ಆಗಿ ವ್ರತ ಮಾಡೋದು. ಮತ್ತು ನಾಲ್ಗೆ ಬರೀ ತಿನ್ನೋದು ಮಾತ್ರ ಅಲ್ಲ, ಕೆಲವೊಬ್ಬರು ಒಂದೊತ್ತು ಅನ್ನ ತಿಂತೀನಿ, 2 ಹೊತ್ತು ತಿನ್ನೋದಿಲ್ಲ ಅಂತ ಆ ಥರ ಒಂದು ಕಮಿಟ್ಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಆ ಥರ ಇರ್ಬೋದು. ಮೇಯ್ನಾಗಿ ಮಾತು. ಸೊ ಅದಕ್ಕೇನು ಹೇಳ್ತಾ ಇದ್ದಾರಂತೆ, ಅನ್ನೆಸೆಸರಿಯಾಗಿ ಈ ತಿಂಗಳಲ್ಲಿ ನಾನು ಕೆಟ್ಟದ್ದು ಯಾವುದೂ ಮಾತಾಡೋದಿಲ್ಲ, ಇನ್ನೊಬ್ಬರ ಬಗ್ಗೆ ಚಾಡಿನೋ ಗೀಡಿನೋ ಏನೂ ಹೇಳೋದಿಲ್ಲ. ಸೊ ನನ್ನ ಮಾತು ಬರೀ ಕರೆಕ್ಟ್ ಏನು ಒಳ್ಳೆಯದೋ ಅದನ್ನು ಮಾತ್ರ ಮಾತಾಡ್ತೀನಿ ಅಂತ 1 ವೀಕ್ ಫುಲ್ ಡಿಸಿಪ್ಲಿನ್. ಇದು ಫಸ್ಟ್ ವೀಕ್ಗೆ ಅವರು ಕಮಿಟ್ ಮಾಡ್ಕೊಂಡಿದ್ದು ಒಬ್ಬರು. ಸೊ ನಮ್ಮ ನಾಲ್ಗೆಯನ್ನು ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳೋದು ಅವ್ರು ಫಸ್ಟ್ ವೀಕ್ಗೆ. ಅಂದರೆ ಭಗವದ್ಗೀತಾ 7.15 ವಾನ್ಮಯಾಮ್ ತಪಃ ಅಂತ ಕೊಟ್ಟಿದ್ದಾರೆ. ಏನು ಅಂದರೆ ಶಿಸ್ತಾಗಿ ಇಟ್ಕೋಬೇಕು ನಮ್ಮ ಮಾತು ಮತ್ತು ನಮ್ಮ ನಾಲ್ಗೆಯಿಂದ ನಾವು ತಿಂತೀವಿ. ಸೊ ಇದೆರಡನ್ನೂ ಶಿಸ್ತಾಗಿ 1 ವೀಕ್ಗೆ ಅವ್ರು ಕಮಿಟ್ ಮಾಡಿಕೊಂಡ್ರು. ಸೆಕೆಂಡ್ ವೀಕ್ಗೆ, ಹೋಲ್ ವೀಕ್ಗೆ ಅವ್ರ ಮೇನ್ ಫೋಕಸ್ ಇದ್ದಿದ್ದು ಮನಸ್ಸನ್ನು ಹೇಗೆ ಫೋಕಸ್ ಮಾಡೋದು ಅಂತ. ಸೊ ಆ ಒಂದು ವಾರ ಫುಲ್ಲು ಕಂಪ್ಲೀಟಾಗಿ ಅವರು ಮನಸ್ಸನ್ನು ಹೇಗೆ ಶಿಸ್ತಾಗಿ ಇಟ್ಕೊಂಡು ಚಾಂಟಿಂಗ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಫೋನ್ ಇಟ್ಕೊಳ್ಳೋದೇ ಇಲ್ಲಂತೆ. ಫಸ್ಟ್ ಎತ್ತ ಅದನ್ನು ಆಚೆ ಹಾಕೋದು. ಯಾಕಂದರೆ ಪಕ್ಕದಲ್ಲಿದ್ದರೆ ಅದು ಏನಾದರೂ ಒಂದು ಮೆಸೇಜ್ ಅರ್ಜೆಂಟು ಅಂತ ಬಂದರೆ ಅದನ್ನು ನೋಡೋಕ್ಕೆ ಅಂತ ನಮಗೆ ಮನಸ್ಸು ಹೋಗುತ್ತೆ ಅಂತ. ಅದು ಇಲ್ಲದೆ ಚಾಂಟ್ ಮಾಡೋದು. ಮತ್ತು ಬೆಳಗಿನ ಜಾವ ಬೇಗ ಚಾಂಟ್ ಮಾಡೋದು. ಆ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 10 ಮಿನಿಟ್ಸ್ ಜಪ ಮುಗಿದ ಮೇಲೆ ಭಗವಂತನ ಧ್ಯಾನದಲ್ಲಿ ಅವರ ಒಂದು ಕತೆ ಅಥವಾ ಅವರ ಬಗ್ಗೆ ಏನಾದರೂ ಯೋಚನೆ ಮಾಡೋಕ್ಕೆ ಕಣ್ಣು ಮುಚ್ಕೊಂಡು 10 ನಿಮಿಷ ಭಗವಂತನ ಮೇಲೆ ಅವರ ಧ್ಯಾನವನ್ನು ಇಟ್ಕೊಂಡು ಅವರ ಬಗ್ಗೆ ಯೋಚನೆ ಮಾಡ್ತಿದ್ರು. ಅದು ಮಾತ್ರ ಅಲ್ಲ, ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ರು ಮೊದಲು ಭಗವಂತನ ನಾಮ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋದು. ಒಂದು ಅಡುಗೆ ಮಾಡಿದ್ರು ಸರಿ, ಅಥವಾ ಹೊರಗಡೆ ಹೋಗೋಕ್ಕೆ ಹೊರಟರು ಸರಿ, ಅಥವಾ ಎಲ್ಲಾದರೂ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಸರಿ, ಎಲ್ಲಿ ಹೋದ್ರು ಒಂದೊಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಆ ಭಗವಂತನ ನೆನೆಸ್ಕೋತಾ ಇದ್ರು. ಸೊ ಹಾಗೆ ಮೈಂಡನ್ನ ಆ ಒಂದು ವಾರ ಫುಲ್ಲ ಫೋಕಸ್ ಆಗಿ ಅದನ್ನು ಕಮಿಟ್ ಮಾಡಿಕೊಂಡ್ರೆ ನಾವು ಅದನ್ನು ಟ್ರೈ ಮಾಡ್ತೀವಿ ಅಂತ ಅವ್ರು ಆ ಥರ ಮಾಡ್ಕೊಂಡಿದ್ದಾರೆ. 6.26 ಹೇಳ್ತಾ ಇದ್ದಾರೆ, ಯಥೋ ನಿಶ್ಚಲಾತಿ ಮನಶ್ಚಂಚಲಂ ಅಶ್ರುತಂ ತತಸ್ತೋ ನಿಯಮೈತತ್ ಆತ್ಮನಿ ಏವ ವಸಂ ನಯೇತ್. ಏನು ಹೇಳ್ತಾರೆ ಅಂದರೆ, ನಮ್ಮ ಟ್ರಾನ್ಸ್ಲೇಷನು, ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಕ್ಕೆ ಒಳಪಡಿಸಬೇಕು. ಸೊ ನಾವೇ ಅದನ್ನು ಸೆಳೆಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದನ್ನು ಅವರು ಹೇಳಿಬಿಟ್ಟು ಅವರು ಅದರಿಂದ ಈ ಸೆಕೆಂಡ್ ವೀಕ್ ಫುಲ್ಲು ಅವರು ಮೈಂಡನ್ನು ಫೋಕಸ್ ಮಾಡಿ ಇಟ್ಕೊಂಡ್ರು. ಥರ್ಡ್ ವೀಕ್ಗೆ ಅವರು ಮಾಡಿದ್ದ ಕಮಿಟ್ಮೆಂಟು ಸೇವಾ ಭಾವನೆ. ಏನಾದರೂ ಒಂದು ಪ್ರತಿನಿತ್ಯ ಒಂದು ಸೇವೆಯನ್ನು ಮಾಡುವುದು. ಆದರೆ ಆ ಸೇವೆಯನ್ನು ಮಾಡಬೇಕಾದ್ರೆ ತನ್ನ ಹೆಸರು ಎಲ್ಲ ಹೊರಗಡೆ ಎಲ್ರಿಗೂ ಗೊತ್ತಿರೋ ಹಾಗೆ ಆ ಥರ ಮಾಡಲಿಲ್ಲ. ಅನ್ನೋಟಿಸ್ಡ್, ಯಾರಿಗೂ ಗಮನ ಇಲ್ಲದೆ ಅಂದರೆ ಸೇವೆ ಮಾಡೋದು, ಬ್ಯಾಕ್ ಎಂಡಲ್ಲಿ ಸೇವೆ ಮಾಡೋದು. ಈಗ ಶ್ಯಾಮಕಾಂತ ಮಾತಾಜಿನೇ ನಾವು ಇಟ್ಕೋಬೋದು. ಒಂದೊಂದು ಸಲ ನಾವು ಸಂಡೇ ಪ್ರೋಗ್ರಾಮ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಭಗವಂತ ಬ್ಯಾಕ್ಗ್ರೌಂಡು ಆಲ್ಟರ್ ಎಲ್ಲ ಸೆಟಪ್ ಎಲ್ಲ ನೋಡ್ತೀವಿ. ಎಷ್ಟು ಸಲ ನಾವು ನೋಡಿದ್ದೀವಿ. ಒಂದೊಂದು ಸಲನೂ ಒಂದೊಂದು ರೀತಿಯಲ್ಲಿ ಅದನ್ನು ಆಲ್ಟರ್ನ ಡೆಕೋರೇಟ್ ಮಾಡಿರ್ತಾರೆ. ಬ್ಯಾಕ್ಗ್ರೌಂಡು ಇದು ಹೂವು ಹಾರ ಎಲ್ಲ ಹಾಕಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ.
ಆದರೆ ಆ ಮಾತಾಜಿದ ಕಮಿಟ್ಮೆಂಟ್ ನೋಡಿ, ಅದು ಮಾತ್ರ ಈ ಮೊದಲನೇ ದಿನಾನೇ ಸಂಜೆ ಬಂದು ಎಷ್ಟೇ ಕೆಲಸ ಇದ್ದರೂ ಎಲ್ಲ ಬಿಟ್ಟು ಅವ್ರು ಬಂದು ಅದನ್ನು ನೋಡಿ ಆ ಸೇವೆಯನ್ನು ಮಾಡ್ತಾರೆ. ಯಾರಿಗಾದ್ರೂ ಗೊತ್ತಿದೆಯಾ ಯಾರು ಮಾಡ್ತಿದ್ದಾರೆ ಸೈಲೆಂಟಾಗಿ ಆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ನಾವು ಬಂದು ಬೇರೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಇಂತಹ ಒಂದು ಅನ್ನೋಟಿಸ್ಡ್ ಒಂದು ಸೇವೆ, ಗಮನವಿಲ್ಲದೆ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ನಾವು ಏನೇನೋ ನಮ್ಮ ಕೈಯಲ್ಲಿ ಆಗತ್ತೋ ಅದನ್ನು ಸೇವೆ. ಈವನ್ ಸುಭಾಷಿಣಿ ಮಾತಾಜಿ ಅವರು ಅಷ್ಟೇ, ಕಿಚನಲ್ಲಿ ಒಬ್ರು ಯಾರಿದ್ದಾರೋ ಇಲ್ಲೋ ಬೆಳಗಿನ ಜಾವ ಬೇಗ ಬಂದು ಕಿಚನಲ್ಲಿ ನಿಂತ್ಕೊಂಡು ಭಾನುವಾರ ಅಷ್ಟು ಜನಕ್ಕೆ ಇವತ್ತಿನ ಮೆನು ಏನು, ಇದೇನೋ ಅದೇನೋ, ಇದು ಮಾಡೋಣ ಅದು ಮಾಡೋಣ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲದಕ್ಕೂ ಸಾಮಾನೆಲ್ಲ ತರಿಸಿ ಎಲ್ಲ ಮಾಡಿ, ಒಂದು ಯೋಚನೆನೇ ನಾನು ಒಂದು ದಿನ ಟೆನ್ಷನ್ ಆಗಿ ಮಾತಾಜಿ ನೋಡಿಲ್ಲ. ಬಂದವ್ರನ್ನೆಲ್ಲನೂ ಅಷ್ಟೊಂದು ನೀಟಾಗಿ ಬಾ ಅಂತ ಹೇಳಿ ತಬ್ಕೊಂಡು, ಇದೆಲ್ಲ ಅನ್ನೋಟಿಸ್ಟಾಗಿ ಮಾತಾಜಿ ತಾನೇ ಮಾಡುವ ಅದೊಂದು. ಒಂದಿನ ಇದ್ದಕ್ಕಿದ್ದಂಗೆ ಅಲ್ಲೊಂದು ಆ್ಯಂಬುಲೆನ್ಸ್ ಹೋಗ್ತಾಯಿತ್ತು, ಮಾತಾಜಿ ಇಮಿಡಿಯೇಟಾಗಿ ಎಲ್ಲ ಚಾಂಟ್ ಮಾಡಿದ್ರು. ಅವಾಗ ಅನ್ನಿಸ್ತು ಯಾರೋ ಗೊತ್ತಿಲ್ಲದೆ ಇರೋರಿಗೂ ಅವರು ಏನು ಮಾಡ್ತಿದ್ದಾರೆ, ಚಾಂಟ್ ಮಾಡ್ತಾ ಇದ್ದಾರೆ. ಸೊ ಅಂತಹ ಒಂದು ಅನ್ನೋಟಿಸ್ಟಾಗಿ ನಾವು ಭಗವಂತನ ಆ ಒಂದು ಸೇವೆಯಲ್ಲಿ ನಾವು ಅಥವಾ ಇನ್ನೊಬ್ಬರ ಸೇವೆಯಲ್ಲಿ ನಾವು ಭಕ್ತರ ಸೇವೆಯಲ್ಲಿ ನಾವು ಎಷ್ಟು ಲೀನರಾಗ್ತೀವಿ ಅಂತ ಕಮಿಟ್ಮೆಂಟು ಆ ಒಂದು ವಾರ. ಸೊ ಅದಕ್ಕೆ ಶ್ಲೋಕ ನೋಡಿದ್ರೆ ಭಾಗವತಮಲ್ಲೂ ಇದು ಕೊಟ್ಟಿದೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ ದೋಕ್ಷಜೆ ಅಹೇತುಕಿ ಅಪ್ರಹಿತತ ಯಥಾತ್ಮ ಸುಪ್ರಸಿದ್ಧತಿ 1.2.6 ಅಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಧರ್ಮ, ನಮ್ಮ ಸುಪ್ರೀಂ ಧರ್ಮ ಏನು, ನಮಗೆ ಏನು ಕೊಟ್ಟಿದ್ದಾರೆ, ಭಗವಂತನ ಆ ಪ್ರೀತಿಗೆ ಪಾತ್ರರಾಗೋದು, ಭಗವಂತನ ಸೇವೆಯಲ್ಲಿ ಲೀನರಾಗೋದು. ಆ ಭಗವಂತನಿಗೆ ಏನೇನು ಸೇವೆ ಆಗುತ್ತೋ ಅದನ್ನೆಲ್ಲ ಮಾಡೋದು. ಆ ಸೇವೆ ಹೆಂಗೆ ಮಾಡಬೇಕು, ಅನ್ಮೋಟಿವೇಟೆಡ್, ಪ್ರೇರಣೆ ಇಲ್ಲದೆ ಮತ್ತು ಅನ್ಇಂಟ್ರಪ್ಟೆಡ್, ಯಾವ ತಡೆನೂ ಇಲ್ಲದೆ ನಾವು ಮಾಡಬೇಕು. ಅಂತಹ ಒಂದು ಸೇವೆಯಲ್ಲಿ ನಾವು ನಮ್ಮನ್ನೇ ಲಯಿಸ್ಕೋಬೇಕು ಅಂತ ಅದೊಂದು ಕಮಿಟ್ಮೆಂಟಾಗಿ ಅವ್ರು ತಗೊಂಡು 3rd ವೀಕ್ ಫುಲ್ಲು ಏನೇನು ಸೇವೆ ಅವ್ರಿಗಾಗತ್ತೋ ಅವ್ರು ಮಾಡ್ತಾಯಿದ್ರು. ಇನ್ನೊಂದು 4th ವೀಕ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸರೆಂಡರ್, ಕೃತಜ್ಞತೆ ಮತ್ತು ಶರಣಾಗತಿ. ಫಸ್ಟು ಕೃತಜ್ಞತೆ ಅಂದರೆ ಅವರು ಭಗವಂತನಿಗೆ ಕೃತಜ್ಞ ಯಾವ ರೀತಿಯಲ್ಲಿ ದಿನನಿತ್ಯ ಅವರು ಭಗವಂತನಿಗೆ ಅಟ್ಲೀಸ್ಟ್ ಒಂದು ವಿಷಯಕ್ಕಾದರೂ ಒಂದು ಥ್ಯಾಂಕ್ ಯು ನೋಟ್, ಧನ್ಯವಾದಗಳನ್ನ ಹೇಳಬೇಕು ಅಂತ ಅವರು ಕಮಿಟ್ಮೆಂಟ್ ಇಟ್ಕೊಂಡ್ರು. ಅವ್ರಿಗೆ ಮಾತ್ರ ಅಲ್ಲ, ಯಾರ್ಯಾರು ಅವ್ರಿಗೆ ಏನೇನು ಮಾಡಿದರೋ ಅವರು ಯಾರಾದರೂ ಭಕ್ತರಿಗೂ ಅವರು ಆ ಒಂದು ಧನ್ಯವಾದಗಳನ್ನು ಹೇಳೋದನ್ನು ಒಂದು ಕಮಿಟ್ಮೆಂಟಾಗಿ ಇಟ್ಕೊಂಡಿದ್ರು. ಮತ್ತು ಎಕ್ಸ್ಟ್ರಾ ಪ್ರೇಯರ್, ಲೈಕ್ ಹೇಗೆ ನಾವು ಅಧಿಕ ಮಾಸದಲ್ಲಿ ಗೋಪಿ ಗೀತಾ ಆ ಥರ ಎಕ್ಸ್ಟ್ರಾ ಪ್ರೇಯರ್ಸ್ ಎಲ್ಲ ಮಾಡ್ತೀವಿ, 15 ಚಾಪ್ಟರ್ ಓದ್ತೀವಿ, ಅದೇ ರೀತಿಯಲ್ಲಿ ಎಕ್ಸ್ಟ್ರಾ ಪ್ರೇಯರ್ ಒಂದು ದಿನನಿತ್ಯ ಮಾಡಬೇಕು ಅಂತ ಇಟ್ಕೊಂಡು ಅವರು ಅದನ್ನು ಆ ಒಂದು ವಾರ 4th ವೀಕ್ ಆ ಒಂದು ವಾರದಲ್ಲಿ ಎಕ್ಸ್ಟ್ರಾ ಪ್ರೇಯರ್ಸ್ ದಿನನಿತ್ಯ ಹೋಲ್ ತಿಂಗಳು ಮಾಡೋಕ್ಕಾಗದೇ ಇದ್ರು ಆ ಒಂದು ವಾರ ಅದಕ್ಕೆ ಅಂತ ಕಮಿಟ್ ಮಾಡಿಕೊಂಡು ಮಾಡ್ತಾಯಿದ್ರು. ಸೊ 18.66 ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಇದನ್ನು ಧರ್ಮಗಳನ್ನಲ್ಲೂ ಬಿಟ್ಬಿಡು, ನೀನು ನನಗೆ ಬಾ, ನನ್ನನ್ನು ಶರಣ ಆಗು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಂತಹ ಆ ಭಗವಂತನ ಹತ್ರ ನಾವು ಕಂಪ್ಲೀಟಾಗಿ ಶರಣ ಆದರೆ ಎಲ್ಲ ಪಾಪಗಳನ್ನೂ ತೆಗೆದು ನೀನೇನು ಹೆದರ್ಕೊಳ್ಳಬೇಡ, ನಾನು ನಿನ್ನನ್ನು ಕರ್ಕೋತೀನಿ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ಅಂತಹ ಭಗವಂತನಿಗೆ ಈ ಒಂದು ತಿಂಗಳು ನಾವು ಕಮಿಟ್ಮೆಂಟ್ ಮಾಡ್ಕೊಳಕ್ಕಾಗಲ್ವಾ? ಎಷ್ಟು ಈಸಿಯಾಗಿ ಸರಳವಾಗಿ ನಾವು ಮಾಡ್ಕೋಬೋದು. ಆಗಲ್ಲ, ಒಂದು ವಾರ ಫುಲ್ಲ ನನಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಾಗದೇ ಇದ್ರೂ ಸರಿ, ಅಟ್ಲೀಸ್ಟ್ ಒಂದು ದಿನನಾದರೂ ಟ್ರೈ ಮಾಡ್ಬೋದು ತಾನೆ. ಡೈಲಿ ಕಮಿಟ್ಮೆಂಟ್ ಅಂತ ಇವತ್ತಿನ ದಿನ ನಾನು ಇದು ಮಾಡೋದಿಲ್ಲ, ಇವತ್ತಿನ ದಿನ ಈ ಥರ ಇರ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೋಬೋದಾ? ಮಾಡಿ ಟ್ರೈ ಮಾಡೋಣ. ಸೊ ಈ ಥರ ಟ್ರೈ ಮಾಡಿದ್ರೆ ನಮ್ಮ ಜೀವನವನ್ನು ನಾವೇ ಚೆನ್ನಾಗಿ ರೂಪುಗೊಳಿಸಬಹುದು ಅಂತ ನನಗೆ ಅರ್ಥ ಆಯಿತು ಇದರಿಂದ. ಸೊ ಅದರಿಂದ ಭಗವಂತನ ಇವತ್ತಿನ ಈ ಒಂದು ಮಾರ್ಗಶೀರ್ಷ ತಿಂಗಳ ಬಗ್ಗೆ ನಾನು ಓದಿದಾಗ ನನಗೆ ಮೇಯ್ನಾಗಿ ಏನು ಲೆಸನ್ ನನಗೆ ಅಂದರೆ, ಭಗವಂತನೇ ಸಮಯವಾಗಿ ಈ ತಿಂಗಳಲ್ಲಿ ಬಂದಿದ್ದಾನೆ, ಆ ಸಮಯವನ್ನು ನಾವು ಬಿಟ್ಬಿಡ್ಬಾರ್ದು. ಆ ಭಗವಂತನ ಹೆಂಗೆ ಹಿಡ್ಕೋಬೇಕು ಅನ್ನೋದನ್ನು ನಮ್ಮ ಕೈಯಲ್ಲಿದೆ. ಸೊ ಅವರೇ ನಮಗೆ ಆಪರ್ಚುನಿಟಿ ಮಾಡಿಕೊಡೋದ್ರಿಂದ, ಅವರೇ ನಮ್ಮೊಳಗೆ ಒಂದು ಆಸೆಯನ್ನು ಕೊಡೋದ್ರಿಂದ ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅದೊಂದು. ಮತ್ತು ನೇಚರ್, ಸೂರ್ಯ ಆ ಒಂದು ಗ್ರಹಕ್ಕೆ ಬಂದು ನಮಗೆ ಭಕ್ತಿಯನ್ನು ತಾನೇ ಆಟೋಮೆಟಿಕ್ಕಾಗಿ ಕೊಡುವ ಆ ಒಂದು ಕಮಿಟ್ಮೆಂಟನ್ನು ಭಗವಂತ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ಈ ಒಂದು ಭಕ್ತಿ ನಮ್ಮೊಳಗೆ ಆ
ಬರಬೇಕಾದ್ರೆ ಅದನ್ನು ಬೇಡ ಅಂತ ನಾವು ಯಾಕೆ ಹೇಳಬೇಕು, ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳೋಣ. ತಿರುಪ್ಪಾವೈ ಅನ್ನೋದು ಒಂದು ನಮಗೆ ಭಗವಂತನ ಮೇಲೆ ಅವರನ್ನು ಕಂಪ್ಲೀಟ್ ಸರೆಂಡರ್ ಹೇಳ್ಕೊಡತ್ತೆ. ಸೊ ಅದರಿಂದ ಅದನ್ನು ನಾವು ಒಬ್ಬರೇ ಮಾಡದೆ ಎಲ್ಲರನ್ನೂ ಕರ್ಕೊಂಡು ಭಗವಂತನ ಬಗ್ಗೆ ಅವರ ಧ್ಯಾನದಲ್ಲಿ ಅಥವಾ ಚಾಂಟಿಂಗೇ ಆಗಲಿ ಅಥವಾ ಭಾಗವತಮೇ ಆಗಲಿ ರೀಡಿಂಗೇ ಆಗಲಿ ಏನಾದರೂ ಸರಿ ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಮತ್ತು ಒಂದು ಚಿಕ್ಕ ಈ ಥರ ಒಂದು ಕಮಿಟ್ಮೆಂಟ್ಸ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವು ಭಗವಂತನಿಗೆ ಎಷ್ಟು ಧ್ಯಾನ ಮಾಡ್ತೀವಿ, ಎಷ್ಟು ಅವ್ರಿಗಾಗಿ ಸೇವೆ ಮಾಡ್ತೀವಿ ಅಂತ ನಮ್ಮನ್ನೇ ನಾವು ಟೆಸ್ಟ್ ಮಾಡಿಕೊಂಡು ಈ ತಿಂಗಳ ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಮಾರ್ಗಶೀರ್ಷ ತಿಂಗಳಿಂದ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಅದಕ್ಕೆ ಕೃಷ್ಣ ನಮಗೆ ಯಾವುದನ್ನು ಫೋರ್ಸ್ ಮಾಡೋದಿಲ್ಲ, ನೀನು ಮಾಡಲೇಬೇಕು ಅಂತ. ಆದರೆ ಅವರು ಪೇಷಂಟಾಗಿ ಮೇಲೆ ಕೈ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾರಂತೆ. ಯಾರನ್ನ ಇವಾಗ ತೊಗೊಳ್ಳೋಣ, ಸ್ಪೆಷಲ್ ಪ್ರಮೋಷನಲ್ಲಿ ನನ್ನ ಹತ್ರ ಕರ್ಕೊಂಡು ಹೋಗೋಣ ಅಂತ ಕಾಯ್ತಾ ಕೂತಿರ್ತಾರಂತೆ. ಒಂದೊಂದು ವರ್ಷವೂ ಈ ಕ್ಯಾಲೆಂಡ್ರಲ್ಲಿ ಮಾರ್ಗಶೀರ್ಷ ಬರುತ್ತೆ. ಈ ತಿಂಗಳು ನಾನೇ ಅಂತ ಭಗವಂತ ಒಂದೊಂದು ಸಲನೂ ಹೇಳ್ಕೊತಾನೆ. ಆ ಮಾರ್ಗಶೀರ್ಷ ತಿಂಗಳು ಹಾಗೆ ಕ್ಯಾಲೆಂಡ್ರ್ ಹೋಗಂಗೆ ನೋಡದೆ ನಾವು ಆ ತಿಂಗಳಲ್ಲಿ ನಾವು ನಮ್ಮನ್ನು ಎಷ್ಟು ಚೇಂಜ್ ಮಾಡ್ಕೋತೀವಿ ಅನ್ನೋದನ್ನು ನಾವು ನೋಡಬೇಕು. ನಾವು ಈ ತಿಂಗಳನ್ನ ಹಾಗೆ ಚೇಂಜ್ ಮಾಡ್ಕೊಂಡು ಹೋಗಬಾರ್ದು. ನಮ್ಮೊಳಗಿರೋ ಆ ಚೇಂಜಸ್ ಟರ್ನಿಂಗ್ ಪಾಯಿಂಟ್ ಆಗಿ ಇದನ್ನು ತಗೋಬೇಕು. ಸೊ ಆದ್ದರಿಂದ ಇದನ್ನೊಂದು ನಮ್ಮ ಜೀವನಕ್ಕೆ, ಇದು ನಮ್ಮ ಆಧ್ಯಾತ್ಮಿಕ ಜೀವನದ ಒಂದು ಮಹತ್ವವಾದ ಒಂದು ತಿರುವಿಗೆ ಇದೊಂದು ನಮಗೆ ಒಂದು ಕಾರಣವಾಗಲಿ ಈ ತಿಂಗಳು ಅಂತ ನಾನು ಬೇಡ್ಕೋತೀನಿ. ನಿಮ್ಮೆಲ್ರಿಗೂ ಇದೊಂದು ತಿರುವು ಕೊಡಲಿ ಅಂತಲೂ ಬೇಡ್ಕೋತೀನಿ. ಯಾಕಂದರೆ ಇಂತಹ ತಿರುವು ನಾವು ನೋಡಿತೀವಿ. ಎಷ್ಟೋ ಎಕ್ಸಾಂಪಲ್ ಹೇಳಬೇಕಾದ್ರೆ ವಾಲ್ಮೀಕಿ ಅವ್ರು ಹೆಂಗಿದ್ರು, ಒಬ್ಬ ಕಳ್ಳನಾಗಿದ್ದ ವಾಲ್ಮೀಕಿ ನಾರದರನ್ನ ನೋಡ್ದ, ನಾರದ ಅವನನ್ನು ರಾಮನಾಮ ಜಪ ಹೇಳು ಅಂದ. ಅವನಿಗೆ ಬಾಯಲ್ಲಿ ರಾಮನಾಮ ಕೂಡ ಬರಲಿಲ್ಲ. ಅಯ್ಯೋ ರಾಮನೇ ಬರಲಿಲ್ವಲ್ಲ, ಪರವಾಗಿಲ್ಲ ಬಿಡು, ನೀ ಮರ ಹೇಳು ಅಂದ್ಬಿಟ್ಟು ಮರ ಅಂತ ಹೇಳಿಸ್ದ. ಅದು ರಾಮ ಆಗಿ ಮರ 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 ಅಂತ ಹೇಳಿ ಅದು ರಾಮ 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 ಆಗಿ ಅವನು ಅಷ್ಟೊಂದು ಲೀನವಾಗಿ ಅದನ್ನು ಮರ ಮರ ಅಂತ ಹೇಳ್ಕೊಂಡು ಹೋಗಿ ಅದು ಅವನ ಮೇಲೆ ಈವನ್ ಇರುವೆಗಳ ಗೂಡು ಕಟ್ಕೊಂಡ್ಬಿಟ್ಟಿತ್ತು. ಅಂತಹ ಒಂದು ಕೆಟ್ಟವನಾಗಿದ್ದವನು ಋಷಿಯಾಗಿ ಚೇಂಜ್ ಆಗಿಬಿಟ್ಟ. ಒಂದು ಟರ್ನಿಂಗ್ ಪಾಯಿಂಟೇ ಆಗೋಯ್ತು. ಸೊ ಅದರಿಂದ ಭಗವಂತನ ಒಂದು ನಾಮ ಈ ಸೊಸೈಟಿಯಲ್ಲಿ ನಾವು ಕ್ರಿಮಿನಲೇ ಆಗಿರಬಹುದು, ಆದರೆ ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಸ್ವಲ್ಪ ಕೈ ಹಿಡಿದ್ರೆ ಸಾಕು, ಅದು ನಮ್ಮನ್ನು ಹಾಗೆ ಸೈಂಟ್ ಅಂದರೆ ವಾಲ್ಮೀಕಿಯಷ್ಟು ನಮ್ಮನ್ನು ಒಂದು ಟರ್ನಿಂಗ್ ಪಾಯಿಂಟ್, ಆ ಸೌಂಡ್ ವೈಬ್ರೇಷನ್ ಇದೆಯಲ್ಲ ಭಗವಂತನ ನಾಮ, ಅದು ನಮ್ಮನ್ನು ಸೈಂಟ್ ಆಗಿ ಕನ್ವರ್ಟ್ ಮಾಡೋಷ್ಟು ನಮಗೆ ಆಗುತ್ತೆ. ಅದೇ ಬಿಲ್ವಮಂಗಲ ಠಾಕೂರ್ ಇದ್ದಾರಲ್ಲ, ಅವರ ಎಕ್ಸಾಂಪಲು ನಾವು ತಗೋಬೋದು. ಹೇಗೆ ಆ ಒಂದು ಸಮಯ ಹೀಗೆ ಚೇಂಜ್ ಆಗುತ್ತೆ, ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ಅಂತ. ಯಾಕಂದರೆ ಭಕ್ತಿ ರಸಾಮೃತದಲ್ಲಿ ಬರೆದಿದ್ದಾರೆ, ಬಿಲ್ವಮಂಗಲ ಠಾಕೂರ್ ಮೊದಲು ಏನು ಮಾಡಿದ್ರು, ಒಂದು ಪ್ರಾಸ್ಟಿಟ್ಯೂಟನ್ನು ನೋಡೋಕ್ಕೆ ಅವರು ಬೇಗ ಓಡ್ಕೊಂಡು ಹೋದರು. ಯಾಕೆ ಹೋದರು, ಹೆಂಗೆ ಹೋದ್ರು, ಅಲ್ಲಿ ಫ್ಲಡ್ ನೀರು ಸುರ್ಕೊಂಡು ಹೋಗ್ತಾ ಇತ್ತು, ನದಿ ಮೇಲೆ ಓವರ್ ಕ್ರಾಸ್ ಆಗಿ ರಾತ್ರಿ ಹೊತ್ತು ಈ ಕತ್ಲೆಯಲ್ಲಿ ಎಲ್ಲ ಇದನ್ನ ದಾಟಕ್ಕೆ ಮೇಲೆ ವಾಲ್ನ ದಾಟಕ್ಕೆ ಹಾವಿದೆಯಲ್ಲ ಅದನ್ನೇ ಹಗ್ಗ ಅನ್ಕೊಂಡು ಹಿಡ್ಕೊಂಡು ಅವ್ರು ಹತ್ತಿದ್ದವರು ಆ ಹೆಣ್ಣನ್ನು ನೋಡೋಕ್ಕೆ ಹೋಗೋದು. ಅಷ್ಟು ಕಷ್ಟಪಟ್ಟು ಅವ್ರು ಇಲ್ಲಿಂದ ಅಲ್ಲಿ ಹೋಗಿದ ತಕ್ಷಣ ಆ ಪ್ರಾಸ್ಟಿಟ್ಯೂಟ್ ಅಲ್ಲಿಂದ ಇವ್ರು ನೋಡಿದ ತಕ್ಷಣ ಹೇಳ್ತಾರೆ, ಇದರಲ್ಲಿ ಒಂದು ಒಂದು ಅರ್ಧನಾದರೂ ನಿಮಗೆ ಭಗವಂತನ ಕೃಷ್ಣನ ಮೇಲೆ ನಿಮಗೆ ಆ ಒಂದು ಅಟ್ರಾಕ್ಷನ್ ಇದ್ದಿದ್ರೆ ನಿಮ್ಮ ಲೈಫ್ ಎಷ್ಟು ಪರ್ಫೆಕ್ಟ್ ಆಗಿರೋದು. ನನ್ನನ್ನು ನೋಡೋಕ್ಕೆ ಹಿಂಗೆ ಬಂದಿದ್ದೀರಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ಇದರಲ್ಲಿ ಇದ್ದರೆ ಭಗವಂತನ ಹತ್ರ ಹೋಗ್ಬೇಕು ಎಷ್ಟು ಈಸಿ ಆಗುತ್ತೆ ಅಂತ. ಆ ಒಂದು ಸೆಂಟೆನ್ಸ್ ಆ ಪ್ರಾಸ್ಟಿಟ್ಯೂಟ್ ಅಂತ ಕೇಳಿದ ತಕ್ಷಣವೇ ಅವನ ಇಡೀ ಜೀವನವೇ ಅವನು ತ್ಯಜಿಸಿ ಅವನು ಭಗವಂತನ ಭಕ್ತನಾಗ್ಬಿಟ್ಟ. ಸೊ ಕೃಷ್ಣ ಒಂದು ಪ್ರಾಸ್ಟಿಟ್ಯೂಟ್ನ ಇಟ್ಕೊಂಡು ಇವನಿಗೆ ಒಂದು ಲೈಫ್ ಲೆಸನ್ ಕೊಟ್ಬಿಟ್ರು. ಸೊ ಅಂತಹ ಮರ್ಸಿ, ಭಗವಂತನ ಮರ್ಸಿ. ಅದರಿಂದ ಭಕ್ತಿ ಅನ್ನೋದು ನಾವು ಕೇಳಿ ಮಾಡಿ ಅದೆಲ್ಲ ಇಲ್ಲ. ಭಕ್ತಿ
ಭಕ್ತಿ ಅನ್ನೋದು ಯಾವಾಗ ನಮಗೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ ಗೊತ್ತಿಲ್ಲ, ಯಾರ ಮೂಲಕ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಬಂದಾಗ ಅದನ್ನು ಬಿಟ್ಬಿಡಬಾರ್ದು. ಅದನ್ನು ಹೇಗೆ ನಾವು ಮಾಡಬೇಕು, ಹೇಗೆ ಅದನ್ನು ಇಟ್ಕೊಂಡು ನಾವು ಭಗವಂತನ ಹತ್ರ ಹೋಗಬೇಕು, ಈ ಒಂದೊಂದು ನಾವು ಕೇಳಬೇಕಾದ್ರೆ ಹೆಂಗೆ ಭಗವಂತನ ಹತ್ರ ಹೋಗೋಕ್ಕೆ ನಮ್ಗೆ ಎಷ್ಟು ಚಾನ್ಸು ಅಂತ ನಮ್ಮ ಬಾಳಿಕೆಯಲ್ಲಿ ನಾವು ನೋಡ್ತಾ ಇರಬೇಕು. ಸೊ ಅಂತಹ ಒಂದು ತಿಂಗಳು ನಮಗೆ ಬಂದಿದೆ. ಈ ತಿಂಗಳು ಆಲ್ಮೋಸ್ಟ್ ಅರ್ಧಕ್ಕೆ ಮೇಲೆ ಮುಗ್ದೋಗಿದೆ, ಇನ್ನು ಸ್ವಲ್ಪ ದಿನನೇ ಇದೆ. ಈ ಸ್ವಲ್ಪ ದಿನದಲ್ಲಿ ಅಟ್ಲೀಸ್ಟ್ ನಾವು ಭಗವಂತನಿಗೆ ಏನಾದರೂ ಒಂದು ಕಮಿಟ್ಮೆಂಟ್ ಮಾಡಿಕೊಂಡು ಇದು ಒಂದು ನಮಗೆ ಎಲ್ರಿಗೂ ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿ, ನಮ್ಮ ಜೀವನವು ಭಗವಂತನ ಹತ್ರ ಹೋಗೋಕ್ಕೆ ನಮಗೂ ಒಂದು ಚಾನ್ಸ್ ಸಿಗಲಿ ಅಂತ ಬೇಡ್ಕೊಂಡು ಇವತ್ತಿನ ಕ್ಲಾಸ್ ಮುಗಿಸ್ಕೊತೀನಿ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಆಲ್ ಗ್ಲೋರೀಸ್ ಟು ಆಲ್ ದ ಡಿವೋಟೀಸ್. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಾನು ಏನಾದರೂ ತಪ್ಪಾಗಿ ಹೇಳಿದರೆ ನನ್ನನ್ನು ಕ್ಷಮಿಸಿ. ನಾನು ಈ ಕ್ಲಾಸ್ ತಗೊಳ್ಳೋಕ್ಕೆ ಒಂದು ಅರ್ಹತೆ ಇಲ್ಲ, ಬಟ್ ಅಂದರೂ ನನಗೆ ಓದಬೇಕಾದ್ರೆ ತುಂಬ ಸಂತೋಷ ಆಯಿತು. ಒಂದು ಕಮಿಟ್ಮೆಂಟ್ ನನ್ನ ಜೀವನದಲ್ಲಿ ತಗೊಳ್ಳಂಗಾಯಿತು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. Hare Krishna Mataji. Thank you so much for the wonderful class. ಹರೇ ಕೃಷ್ಣ. ತುಂಬಾನೇ ಚೆನ್ನಾಗಿ ವಿವರವಾಗಿ ಹೇಳಿದ್ರು. ಎಷ್ಟೊಂದು ವಿಷಯಗಳು ನಮ್ಗೆ ಇವತ್ತು ತಿಳಿಸಿದ್ರಿ. ಮತ್ತೆ ಡಬಲ್ ವಾಯ್ಸ್ ಇಲ್ಲ, ಎಕೋ ಆಗ್ತಾ ಇದೆ ನಿಮ್ದು. ಎಷ್ಟೋ ಆಗ್ತಿದೆ ಅಲ್ವಾ ಮಾತಾಜಿ? ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಕ್ಲಾಸ್ ತಗೊಂಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮಾತಾಜಿ. ನಾನೇ ಥ್ಯಾಂಕ್ಸ್ ಹೇಳಬೇಕು. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಲಾಸ್ ಹೇಳಿದ್ರು, ಯಾವತ್ತು ನೀವು ಇಲ್ಲ ಅಂದೆ ತಗೊಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ದಿಸ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಮಾತಾಜಿ. ಅಂಡ್ ನನಗೆ ಒಂದು ಪ್ರಶ್ನೆ ಇತ್ತು ಮಾತಾಜಿ. ಈ ನೀವು ವೈಕುಂಠ ದ್ವಾರದ ಬಗ್ಗೆ ಹೇಳಿದ್ರು. ಶ್ರೀರಂಗಮ್ಮನಲ್ಲಿ ಮಾತಾಜಿ ವೈಕುಂಠ ದ್ವಾರ ನಾಳೆ ಮಕರ ಸಂಕ್ರಾಂತಿ ದಿನ ತೆಗಿತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ? ಅಂದ್ರೆ ಯೂಶಲಿ ವೈಕುಂಠ ದ್ವಾರ ವೈಕುಂಠ ಏಕಾದಶಿ ಅಲ್ವಾ? ಅವತ್ತಿನ ದಿನಾನು ಅಲ್ಲಿ ಶ್ರೀರಂಗದಲ್ಲಿ ಇದೆ ಮಾತಾಜಿ. ನೀವು ನೋಡಿದ್ರೆ ನಿಮಗೆ ವೈಕುಂಠ ದ್ವಾರ ವೈಕುಂಠ ಏಕಾದಶಿ ದಿನಾನೂ ಇದೆ. ಬಟ್ ಇದು ಒಂದು ಗ್ರೇಟ್ ಫೆಸ್ಟಿವಲ್ ಅಂತ ಇನ್ನೊಂದು ದಿನಾನೂ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ವೈಕುಂಠ ದ್ವಾರ ಅನ್ನೋದು ಅವತ್ತಿನ ವೈಕುಂಠ ಏಕಾದಶಿ ದಿನನೇ ಪ್ರಾಮುಖ್ಯ. ಈ ಮೈಸೂರು ಶ್ರೀರಂಗಪಟ್ಟಣ ಹೇಳ್ತಿದ್ದೀರಾ? ಓ, ಅದು ಗೊತ್ತಿಲ್ಲ ಮಾತಾಜಿ, ನಾ ಇದುವರೆಗೂ ಆ ಥರ ಕೇಳಲಿಲ್ಲ. ಬಟ್ ಶ್ರೀರಂಗಮಲ್ಲಿ ತಿರುಚಿಯಲ್ಲಿ ಅವತ್ತೇ ಮಾಡೋದು ಏಕಾದಶಿ. ಇಲ್ಲಿ ಮೈಸೂರು ಶ್ರೀರಂಗಪಟ್ಟಣದಲ್ಲಿ ಮಾತಾಜಿ ಏಕಾದಶಿ ದಿನ ತೆಗಿಯಲ್ಲ. ಇಟ್ ವಿಲ್ ಬಿ ಮಕರ ಸಂಕ್ರಾಂತಿ ದಿವಸನೇ ತೆಗಿತಾರೆ ಅವರು. ಮೇ ಬಿ ಇದು ಇಂದ ನಾನು ಹೇಳಿದ್ನಲ್ಲ, ಈ ಒಂದು ತಿಂಗಳು ಆ ಸೂರ್ಯನ ಒಂದು ಇದೆಯಲ್ಲ, ಫೋಕಸ್ ಬೀಳತ್ತೆ ಅಂತ. ಸೊ ಮೇ ಬಿ ಅವತ್ತು ಮಕರ ಸಂಕ್ರಾಂತಿಯ ದಿವಸ ಆ ಫೋಕಸ್ ಅಲ್ಲಿ ಇರಬೇಕು ಅನ್ಸುತ್ತೆ ಆ ಏರಿಯಾದಲ್ಲಿ. ಸೊ ಹಂಗಾಗಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬಿಕಾಸ್ ಅವರು ನೆಕ್ಸ್ಟ್ ರಥಸಪ್ತಮಿ ಬರುತ್ತಲ್ಲ, ಸೊ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೌದು ಹೌದು. ಸೊ ಇದು ಮೇನ್ ಆಗಿ ಈ ತಿಂಗಳು ಫುಲ್ಲು ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಆ ಸೂರ್ಯನ ಒಂದು ಲೈಟ್ ಅಲ್ಲಿ ಬಂದು ಅದರ ಡೈರೆಕ್ಷನ್, ಆ ನೇಚರ್ನೇ ಅಲ್ಲಿ ಒಂದು ಭಕ್ತಿಯ ಮಾರ್ಗದಲ್ಲಿ ಕರ್ಕೊಂಡು ಹೋಗೋಕ್ಕೆ ಒಂದು ಆಪರ್ಚುನಿಟಿ ಸಿಗಂಗೆ. ಅದಕ್ಕೆ ಹೋಲಿಸಿದ್ದಾರೆ ನೈಮಿಷಾರಣ್ಯಕ್ಕೆ ಅಂತ ಈ ಒಂದು ತಿಂಗಳನ್ನ. ಅಷ್ಟೊಂದು ಶ್ರೇಷ್ಠವಾದ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಮಗೆ ನೈಮಿಷಾರಣ್ಯದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತು. ಬಿಕಾಸ್ ನೈಮಿಷಾರಣ್ಯ ಅಂದ್ರೆ ಒಂದು ಕಾಡಿನ ಪ್ರದೇಶ. ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಭಾಗವತ ಅಲ್ಲ ಅಲ್ಲ, ಅದು ಆ ಸ್ಪೇಸ್ ನ ಅವರು ತಗೊಂಡಿದ್ದೇ ಆ ಒಂದು ಜಾಗದ ಮಹತ್ವಕ್ಕೆ ತಗೊಂಡಿದ್ದು. ಅಲ್ಲಿ ಯೂಶ್ವಲಿ ಡೆಮನ್ಸ್ ಬರೋದಿಲ್ಲ, ಯಜ್ಞವನ್ನು ಮಾಡಬೇಕಾದ್ರೆ ಮಧ್ಯ ತಡೆ ಬರೋದಿಲ್ಲ ಅಂತ. ಮತ್ತು ಅಲ್ಲಿ ಆ ಸೂರ್ಯನ ಆ ಒಂದು ಪ್ರಕಾಶ ಅದೆಲ್ಲ ಫೋಕಸ್ ಮಾಡಿ ಅದು ಆ ಪರ್ಟಿಕ್ಯುಲರ್ ಅದೊಂದು ರೌಂಡ್ ಅಷ್ಟೇ, ಒಂದು ಸರ್ಕಲ್
ಹಾ ಆ ನೈಮಿಷಾರಣ್ಯದಲ್ಲಿ ಆ ಒಂದು ಸರ್ಕಲ್ ಅಲ್ಲೇ ಅದನ್ನ ಎಲ್ಲ ಮಾಡ್ತಾ ಇದ್ರು, ಜಾಸ್ತಿ ಫುಲ್ ನೈಮಿಷಾರಣ್ಯದಲ್ಲ. ಆ ಸ್ಪೇಸ್ ಅಲ್ಲಿ ಅದು ಹೆಂಗೆ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಪವರ್ ಇರತ್ತೆ ಅಂತ ಹೇಳ್ತೀವಲ್ಲ, ಆ ತರ ಆ ಜಾಗದಲ್ಲಿ ಆ ಪವರ್ ಇದೆ. ಸೊ ಅಲ್ಲಿ ಕೂತ್ಕೊಂಡು ಈ ಸೇಜಸ್ ಇವರೆಲ್ಲ ಋಷಿಗಳೆಲ್ಲ ಭಾಗವತಂ ಕೇಳಬೇಕು ಅಂತ ಅವರೆಲ್ಲ ಇದು ಮಾಡಿದ್ದು ಯಜ್ಞ ಏನ್ ಬಂದು, ಯಾಕಂದ್ರೆ ಅಲ್ಲಿ ಆಸೆ ನಮ್ಮ ರಜೋಗುಣ, ನಮ್ಮ ರಜೋಗುಣ ಅಂದರೆ ನಮಗೆ ಎಲ್ಲ ಏನೋ ಫುಲ್ ಆಸೆಗಳು, ಮತ್ತು ಇದು ಅದು ಬೇಕು ಇದು ಬೇಕು ಹಿಂಗೆ ಬೇಕು ಅಂತ ಮನಸ್ಸು ಅಷ್ಟೊಂದು ಒಂದು ಚಂಚಲವಾಗಿರುತ್ತಲ್ಲ, ಆ ಮನಸ್ಸನ್ನೆಲ್ಲ ಹಾಗೆ ಸೆಂಟ್ರಾಗಿ ಅದನ್ನೆಲ್ಲ ಕಡಿಮೆ ಮಾಡಿಬಿಡತ್ತಂತೆ ಆ ಜಾಗದಲ್ಲಿ, ಅಷ್ಟೊಂದು ಪವರ್ ಇದೆಯಂತೆ. ಸೊ ಅಂತಹ ಜಾಗ ಆ ನೈಮಿಷಾರಣ್ಯ. ಸೊ ಆ ಜಾಗವನ್ನು ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ರು. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಅಂಡ್ ಎಲ್ಲಾರ ಇದು ನಾನು ಇನ್ಫಾರ್ಮೇಶನ್ ತಿರುಪಾವಳಿ ಮಾತಾಜಿ ಏನು ಹೇಳಿದ್ರಲ್ಲ, ಅದು ಒಂದು ದುಬೈ ಗ್ರೂಪ್ ಅವರು ಪ್ರತಿದಿನ ಈ ಮಾರ್ಗಶಿರ ಮಾಸದಲ್ಲಿ ನಡೆಸ್ತಾರೆ. ಸೊ ಮೈಟ್ ಬಿ ಲೀಲಮೆ ಮಾತಾಜಿ ನಾಳೆಯಿಂದ ಲಿಂಕ್ ಅನ್ನ ನಾವು ಪೋಸ್ಟ್ ಮಾಡ್ಬೋದು ಅನ್ಕೋತೀನಿ. ಸೊ ದಟ್ ಇಫ್ ಎನಿವನ್ ಆರ್ ವಿಲ್ಲಿಂಗ್ ಟು ಜಾಯಿನ್ ಅವರ ಗ್ರೂಪ್. ಲ್ಯಾಂಗ್ವೇಜ್ ಹಾಕಿ ನೀವು ಜಾಯಿನ್ ಮಾಡ್ಬೋದು. ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ, ಕನ್ನಡ, ಇಂಗ್ಲಿಷ್, ತಮಿಳು, ಹಿಂದಿ, ತೆಲುಗು, ಇಷ್ಟು ಲ್ಯಾಂಗ್ವೇಜಲ್ಲೂ ಇದೆ. ಸೊ ನೀವು ಮೊದಲು ಲ್ಯಾಂಗ್ವೇಜನ್ನು ಹಾಕ್ಬಿಟ್ಟು ನಿಮ್ಮ ಹೆಸರು ಹಾಕಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಅವ್ರು ಚಾಂಟಿಂಗು ಆರತಿ ಎಲ್ಲ ಮಾಡ್ತಾರೆ, ಆ ಟೈಮಲ್ಲಿ ಎಲ್ಲ ಒಂದೇ ಗ್ರೂಪಲ್ಲಿ ಇರ್ತೀವಿ. ಆಮೇಲೆ ಕ್ಲಾಸ್ ಟೈಮಲ್ಲಿ ಮಾತ್ರ ಆಟೋಮೆಟಿಕ್ಕಾಗಿ ನೀವು ಯಾವ ಲ್ಯಾಂಗ್ವೇಜ್ ಹಾಕಿದ್ದೀವೋ ಆ ರೂಮ್ಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ದಯವಿಟ್ಟು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ನೀವು ಎಲ್ಲರೂ ನೋಡ್ಬೋದು, ಲೀಲಾಮೈ ಮಾತಾಜಿ ಅದನ್ನೇ ನೀವೇ ಇಟ್ಕೊಂಡಿದ್ದಾರೆ, ಕನ್ನಡ ಲೀಲಾಮಯಿ ಜಾನ್ವಿ ದೇವಿದಾಸ್ ಅಂತ. ಸೊ ಆ ತರ ನಿಮ್ ಫಾರ್ಮ್ಯಾಟ್ ಇರ್ಬೇಕು ಅಷ್ಟೇ, ಲಾಗಿನ್ ಫಾರ್ಮ್ಯಾಟ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ವಿಮಲಾಂಗಿ ಮಾತಾಜಿ. ಮಾತಾಜಿ ಎಸ್, ಹರಿಬೋಲ್ ಮಾತಾಜಿ. ತುಂಬಾ ಸುಂದರವಾದಂತಹ, ತುಂಬಾ ವಂಡರ್ಫುಲ್ ಆದಂತಹ ಒಂದು ಕ್ಲಾಸ್ ಅನ್ನ ನಮ್ಗೆ ಕೊಟ್ಟಿದ್ದೀರಿ ಮಾತಾಜಿ. ಹರೇ ಕೃಷ್ಣ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮಾತಾಜಿ. ಮಾತಾಜಿ ಅದಕ್ಕೂ ಮುಂಚೆ ಹಾಂ, ಥ್ಯಾಂಕ್ ಯು. ಓಕೆ ಮಾತಾಜಿ, ಏನು ಪ್ರಶ್ನೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ. ತುಂಬಾ ಸುಂದರವಾದಂತಹ ಒಂದು ಕ್ಲಾಸ್ ಮಾತಾಜಿ. ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದೀರಿ ಈ ಒಂದು ಧನುರ್ಮಾಸದ ಬಗ್ಗೆ. ಆಲ್ ಗ್ಲೋರೀಸ್ ಟು ಗುರು ಅಂಡ್ ಗೌರಂಗ. ಹರೇ ಕೃಷ್ಣ. ಈ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾತಾಜಿ. ನಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಗೋಪಿ ಸೇನಾ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಕಾರ್ಯಕ್ರಮದಲ್ಲಿ ಕೊನೆಯ ಒಂದು ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನು ನರಸಿಂಹ ಭಜನೆಯನ್ನ ಹಾಡಲು ನಮ್ಮೊಂದಿಗೆ ಭಕ್ತಿನಿ ರೂಪಾ ಮಾತಾಜಿಯವರಿದ್ದಾರೆ. ಇವರು ಗೋವಾದಲ್ಲಿ ವಾಸವಾಗಿದ್ದಾರೆ. ಸುಮಾರು 3-4 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಮೈಸೂರಿನ ದಟ್ಟಗಳೆಯ ಎಲ್ಲಾ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಸಹ ತುಂಬಾ ಸಕ್ರಿಯವಾಗಿ ಸಹ ಪಾಲ್ಗೊಳ್ತಾರೆ ಮಾತಾಜಿಯವರು. ಅದೇ ರೀತಿಯಾಗಿ ಆದರಣೀಯ ಮೀನಾಕ್ಷಿ ಕೃಷ್ಣ ಸೇವಿನಿ ಮಾತಾಜಿಯವರ ಗ್ರೂಪ್ ನಿಂದ ಅವರ ಒಂದು ಭಕ್ತಿಯನ್ನ ಪ್ರಾರಂಭಿಸಿ ಇವತ್ತು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಚೆನ್ನಾಗಿ ಕೀರ್ತನೆಯನ್ನು ಸಹ ಮಾತಾಜಿಯವರು ಮಾಡ್ತಾರೆ. ಅದೇ ರೀತಿಯಾಗಿ ಪ್ರವಚನವನ್ನು ಸಹ ಮಾತಾಜಿಯವರು ನೀಡ್ತಾ ಇದ್ದಾರೆ. ಮತ್ತೆ ಅವರು ತುಂಬಾ ವಿನಮ್ರ ಭಕ್ತರಾಗಿದ್ದು ತುಂಬಾ ಹಂಬಲ್ ಡಿವೋಟಿ ಆಗಿದ್ದಾರೆ ಮಾತಾಜಿಯವರು. ಗೋವಾದಲ್ಲಿ ಸಹ ಅವರ ಒಂದು ದೇವಸ್ಥಾನದಲ್ಲಿ ಸಹ ಮಾತಾಜಿಯವರು ಎಲ್ಲಾ ಸೇವೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ರಾಧಾರಾಣಿ ಸೇವೆ ಆಗಿರಬಹುದು, ಮತ್ತೆ ಪ್ರಚಾರ ಮಾಡುವುದಾಗಿರ್ಬೋದು. ಅದೇ ರೀತಿಯಾಗಿ ರಥಯಾತ್ರೆಗೆ ದೇಣಿಗೆಯನ್ನ ಸಂಗ್ರಹಿಸುವ ಒಂದು ಈ ರೀತಿಯಾದಂತಹ ಒಂದು ಸೇವೆಗಳನ್ನ ತುಂಬಾ ಚೆನ್ನಾಗಿ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಯಾವಾಗ ಸೇವೆಯನ್ನು ಕೇಳಿದ್ರು ಸಹ ಇಲ್ಲ ಅಂತಾನೆ ಹೇಳೋದಿಲ್ಲ. ಮಾತಾಜಿ ಆಯ್ತು ಅಂತ ಒಪ್ಕೊಳ್ತಾರೆ. ಈ ರೀತಿಯಾಗಿ ಮಾತಾಜಿಯವರು ತುಂಬಾ ಒಂದು ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಮಾತಾಜಿ ಹರೇ ಕೃಷ್ಣ. ತಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಸ್ವಾಗತವನ್ನ
ಬಯಸುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ನಾನ್ ಸ್ಟಾರ್ಟ್ ಮಾಡ್ಲಾ ಭಜನೆ? ಹಾ ಮಾತಾಜಿ, ಪ್ರಾರಂಭ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ರೂಪ ಮಾತಾಜಿ ನರಸಿಂಹ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸಾರಿ ನಾನು ಮಾಡ್ದೆ ಅನ್ಕೊಂಡ್ಬಿಟ್ಟೆ, ಸಾರಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ, ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾನಕಾಲಾಯೇ, ಇತೋ ನರಸಿಂಹ ಪರಿತೋ ನರಸಿಂಹ. ಎತ್ತು ಯಾಮಿ ತತ್ತೋ ನರಸಿಂಹ, ಬಾಹೇ ನರಸಿಂಹ ಹೃದಯೇ ನರಸಿಂಹ. ನರಸಿಂಹಾದಿಂ ಶರಣಂ ಪ್ರಪದೇ, ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ. ತವ ಕರ ಕಮಲವರೇ ನಾಖ ಅದ್ಭುತ ಶೃಂಗ, ದಲಿತಾ ಹಿರಣ್ಯಕಶಿಪೋ ತನ ಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, जय जगदीश हरे, जय जगदीश हरे. जय नरसिंहदेव जय नरसिंहदेव, नरसिंहदेव जय नरसिंहदेव. जय लक्ष्मी नरसिंह जय अनंत देव, लक्ष्मी नरसिंह जय अनंत देव. जय प्रहलाद महाराज जय प्रहलाद महाराज, प्रहलाद महाराज जय प्रहलाद महाराज. उग्रं वीरं महाविष्णुं जलतं सर्वतोमुखं, नरसिंहं भीषणं भद्रं भृत्यं नमाम्यहं. श्री नरसिंह जय नरसिंह, जय जय नरसिंह. प्रहलादीशा जय पद्म मुख पद्म भृंगा. श्री 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 विघ्न विनाशकर्ता नरसिंह देव भगवान की जय. भक्ता शिरोमणि प्रहलाद महाराज की जय. जगत गुरु शील प्रभुपाद जी की जय. निताय गौर प्रेमानंदे हरि हरि बोल. जय जय श्री राधे, जय जय श्री राधे, जय जय श्री राधे श्याम. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನರಸಿಂಹ ಭಜನೆಯನ್ನ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಒಂದು ಪ್ರಾರ್ಥನೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಗುರುವಾನ್ ಗೌರವ ಮಾತಾಜಿ. ಹರೇ ಕೃಷ್ಣ. ದಂಡ ಪ್ರಣಾಮ ಮಾತಾಜಿ. ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ ಮಾತಾಜಿ? ಹೌದು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ತಿಳಿದಿರೋ ಹಾಗೆ ನಾನು ಗೋಪಿ ಸೇನೆಯಲ್ಲಿ ಸಹ ಇನ್ವಿಟೇಷನ್ ಶೇರ್ ಮಾಡಿದ್ದೀನಿ. 24 ಶನಿವಾರ ಬರುತ್ತೆ. 24 ಜನವರಿ ಅಂದು ಶಿವಮೊಗ್ಗದಲ್ಲಿ ರಥಯಾತ್ರೆ ಇದೆ, ಕೃಷ್ಣ ಬಲರಾಮರ ರಥಯಾತ್ರೆ. ಸೊ ಮಾತಾಜಿಯವರು, ಅನುತ್ತಮ ವಿಲಾಸಿನಿ ಮಾತಾಜಿಯವರು ಪರ್ಸನಲ್ ಆಗಿ ಕಾಲ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಗೋಪಿ ಸೇನೆ ಎಲ್ಲಾ ಮೆಂಬರ್ಸ್ ಬರ್ಬೇಕು, ಅವರ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ. ಸೊ ಆನ್ ಬಿಹಾಫ್ ಆಫ್ ಹರ್ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಟು ಎವ್ರಿ ಒನ್. ಸೊ ಎಲ್ಲರೂ ಆದಷ್ಟು ಪ್ರಯತ್ನ ಮಾಡಿ. ಎಲ್ಲರಿಗೂ ಆಗತ್ತೆ ಅಂತಾನೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ಯಾರಾದ್ರೂ ಭದ್ರಾವತಿ ನಿಯರ್ ಬೈ ಯಾರ್ಯಾರು ಇದ್ದೀರೋ, ಸೊ ಮೈಸೂರು ಬೆಂಗಳೂರು ಸಹ ಶಿವಮೊಗ್ಗಕ್ಕೆ ದೂರ ಇಲ್ಲ. ಸೊ ಖಂಡಿತ ಹೋಗಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಹೋದಾಗ ನಮಗೂ ಸಹ ಅಷ್ಟೇ ಮಾತಾಜಿ ಈಗ ಹೇಳಿದಾರಲ್ಲ, ಗ್ರೂಪ್ ಅಲ್ಲಿ ಯಾವಾಗ್ಲೂ ನಾವು ಸಂಘದಲ್ಲಿ ಭಕ್ತಿನ್ ಮಾಡ್ಬೇಕಂತ. ಸೊ ಇದು ನಮಗೂ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೇಕು ಸೇವೆಗೆ. ಸೊ ದಯವಿಟ್ಟು ಎಲ್ಲರೂ ಶಿವಮೊಗ್ಗ ರಥಯಾತ್ರೆಗೆ ಬನ್ನಿ. ಮತ್ತೆ ನಿಮ್ಗೆ ಏನಾದ್ರು ಲಕ್ಷ್ಮಿ ಸಹಾಯ ಮಾಡೋದಿದ್ರೆ, ಏನಾದ್ರು ಡೊನೇಷನ್ ಕೊಡೋದಿದ್ರೆ ದಯವಿಟ್ಟು ಕಳಿಸ್ಬೋದು. ಮಾತಾಜಿಯವರು ಲಿಂಕ್ ನ ಶೇರ್ ಮಾಡ್ತಾರೆ ಯಾರಿಗೆ ಕಳಿಸ್ಬೇಕು ಅಂತ. ದಯವಿಟ್ಟು ಎಲ್ಲರೂ ಇದೊಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ನಾವು ಈ ನಿಟ್ಟಿನಲ್ಲಿ ಏನಾದ್ರೂ ನಾವು ಧನ ಸಹಾಯ ಮಾಡಿದ್ದು ಅದು ಎಲ್ಲಿಗೂ ಹೋಗೋದಿಲ್ಲ.
ಸೊ ಇಟ್ ವಿಲ್ ಬಿ ರಿಟರ್ನ್ ಇನ್ ಅವರ್ ಅಕೌಂಟ್. ನಮ್ಮ ಅಕೌಂಟ್ ಅಲ್ಲಿ ಬರ್ದಿರತ್ತೆ ಮಾತಾಜಿಯವರು ಇಷ್ಟಿಷ್ಟು ನಮ್ಮ ರಥಯಾತ್ರೆ ಭಗವಂತನ ಸೇವೆ ಕೊಟ್ಟಿದ್ರು ಅಂತ ನಾವ್ ಎಷ್ಟೊಂದು ಖರ್ಚುಗಳು ಮಾಡ್ತೀವಲ್ವಾ. ಸೊ ಈ ರೀತಿಯ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಯ ಪ್ರಚಾರಕ್ಕೆ ಧನ ತುಂಬಾ ಬೇಕಾಗತ್ತೆ. ಸೊ ಆದಷ್ಟು ಎಲ್ಲರೂ ಪ್ರಯತ್ನ ಪಟ್ಟು ನಿಮ್ಗೆ ನಾ ಡೊನೇಷನ್ ಕೊಡೋದಿದ್ರೆ ದಯವಿಟ್ಟು ಇದನ್ನ ಮಾತಾಜಿಯವ್ರಿಗೆ ಕಳಿಸ್ಬೋದು. ನಾನ್ ಮಾತಾಜಿಯವ್ರಿಗೆ ಹೇಳ್ತೀನಿ ಯಾವ್ದು ಕಳಿಸ್ಬೇಕು ಅಂತ ಅವ್ರು ಹಾಕ್ತಾರೆ. ಸೊ ಮತ್ತಲ್ಲದೆ ಪರ್ಸನಲ್ ಆಗಿ ಶಿವಮೊಗ್ಗ ರಥಯಾತ್ರೆಗೆ ಎಲ್ಲರೂ ಬರ್ಬೇಕು. ಆದಷ್ಟು ಪ್ರಯತ್ನ ಮಾಡಿ ಎಲ್ಲರೂ ಅಲ್ಲಿ ಭೇಟಿ ಆಗೋಣ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು. ಓವರ್ ಟು ಯು ಮಾತಾಜಿ. ನೀವು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು ವಿಮಲಾಂಗಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಕ್ಲೋಸಿಂಗ್ ಪ್ರೈಸ್ ಹೇಳೋಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ, ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಾಧೀಶ್ವರ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣಂ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ, ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವ ಭಕ್ತ ವೃಂದ ಕಿ ಜೈ. ನಿತಾಯ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ.